ಇಲ್ಲಿ ಕರ್ನಾಟಕವನ್ನು ಲೂಟಿ ಮಾಡಿದ್ರು ಹಿಂದೂಗಳನ್ನು, ಶೃಂಗೇರಿ ಮಠವನ್ನು ಲೂಟಿ ಮಾಡಿದ್ರು, ತಿರುಪತಿಯನ್ನು ಲೂಟಿ ಮಾಡಿದ್ರು. ಆಗ ಆ ಸಂಸ್ಥಾನಗಳನ್ನು ಹೋಗಿ ರಕ್ಷಣೆ ಮಾಡಿದ್ದು ಟಿಪ್ಪು ಸುಲ್ತಾನ್. ಇದರ ಬಗ್ಗೆ ಸುಮಾರಷ್ಟು ದಾಖಲೆಗಳಿದ್ದಾವೆ, ನಾವು ಎಪಿಸೋಡ್ಗಳನ್ನು ಮಾಡಿದ್ದೀವಿ ಇದರ ಬಗ್ಗೆ. ಸೊ ಈ ಪುಂಡತನವನ್ನು ಅಥವಾ ಹಿಂಸಾಚಾರವನ್ನು, ಲೂಟಿಯನ್ನು ಅದು ಧರ್ಮದ ಭಾಗವಾಗಿ ನೋಡಬಾರ್ದು, ಸಾಮ್ರಾಜ್ಯಗಳು ಉಳಿಸಿಕೊಳ್ಳುವುದರ ಭಾಗವಾಗಿ ಮಾಡಿದಂಥ ಕ್ರೌರ್ಯ. ಈ ಕ್ರೌರ್ಯವನ್ನು ವಿರೋಧಿಸಬೇಕಾದ್ದೇ ಅದು ಶಿವಾಜಿ ಮಾಡಿದ್ರು ವಿರೋಧಿಸಬೇಕು, ಸಂಭಾಜಿ ಮಾಡಿದ್ರು ವಿರೋಧಿಸಬೇಕು, ಔರಂಗಜೇಬ್ ಮಾಡಿದ್ರು ಕೂಡ ಅದನ್ನು ವಿರೋಧಿಸಬೇಕು. ಸಂಭಾಜಿ ತನಗೆ ವಿಶ್ವಾಸ ದ್ರೋಹ ಬಗೆದವರಿಗೆ ಆನೆಯಿಂದ ತುಳಿಸ್ತಾನೆ. ಸಂಭಾಜಿ ಹ್ಯಾಡ್ ಎ ಬ್ಯಾಡ್ ಟೆಂಪರ್. ಸಂಭಾಜಿ ಮುಂಗೋಪಿಯೂ ಆಗಿದ್ದನು. ಎಕ್ಸೆಸಿವ್ ಇಂಡಲ್ಜೆನ್ಸ್ ಇನ್ ಡ್ರಿಂಕಿಂಗ್ ಅಂಡ್ ಡಿಬ್ಯಾಚರಿ. ಅಷ್ಟು ಮಾತ್ರ ಅಲ್ಲದಿರ ಅಪಾರವಾದ ಮದ್ಯ ಮತ್ತು ಮಾನಿನಿಯ ವ್ಯಸನಿಯಾಗಿದ್ದ. ಸಂಘ ಪರಿವಾರದ ದ್ವೇಷದ ರಾಜಕಾರಣವನ್ನು ಬಿತ್ತಕ್ಕೆ ಬಾಲಿವುಡ್ನ ನಿರಂತರವಾಗಿ ಅವರೇನು ಬಳಸ್ಕೊಳ್ತಿದ್ದಾರೆ ಅದರ ಮುಂದುವರೆದ ಭಾಗ ಆಗಿದೆ. ಇದು ಹಿಸ್ಟಾರಿಕಲಿ ಮೋಸ್ಟ್ ಇನ್ಆಕ್ಯುರೇಟ್ ಆದದ್ದು, ಅಸಂಗತಗಳಿಂದ ಕೂಡಿರುವಂಥದ್ದು, ವೈರುಧ್ಯಗಳಿಂದ ಕೂಡಿರುವಂಥದ್ದು. ನಮಸ್ಕಾರ ವೀಕ್ಷಕರೇ, ಸಮಕಾಲೀನದ 488ನೇ ಕಂತಿಗೆ ನಿಮಗೆ ಸ್ವಾಗತ. ಇತಿಹಾಸವನ್ನು ದ್ವೇಷದಿಂದ ತುಂಬಿರುವಂತಹ ಭವಿಷ್ಯದ ನಿರ್ಮಾಣಕ್ಕೆ ಬಳಸಿಕೊಳ್ಳುವುದು, ಬಾಲಿವುಡ್ಡನ್ನು ಸಂಪೂರ್ಣವಾಗಿ ತನ್ನ ದ್ವೇಷ ರಾಜಕಾರಣಕ್ಕೆ ಪೂರಕವಾಗಿ ಬಳಸಿಕೊಳ್ಳುವಂಥದ್ದು ಇತ್ತೀಚೆಗೆ ಸಂಘ ಪರಿವಾರ ಬಳಸ್ಕೊಳ್ತಿರುವಂಥ ಒಂದು ತಂತ್ರ. ಸಾಲು ಸಾಲು ಬಾಲಿವುಡ್ನಲ್ಲಿ ಈ ಅರ್ಥದಲ್ಲಿ ಇತಿಹಾಸದ ಹೆಸರಿನ ಚಿತ್ರಗಳು, ಅಂದರೆ ಸಂಘ ಪರಿವಾರದ ದೃಷ್ಟಿಯಲ್ಲಿ ಭಾರತದ ಇತಿಹಾಸವನ್ನು, ಪುರಾಣವನ್ನು ಬಿತ್ತರಿಸುವ ಚಿತ್ರಗಳು ಸಾಲು ಸಾಲಾಗಿ ಬರೋದಕ್ಕೆ ಶುರುವಾಗಿದೆ. ಇತ್ತೀಚಿನ ದಿನಗಳಲ್ಲಿ ನಿಮ್ಮೆಲ್ಲರಿಗೂ ಕೂಡ ಜ್ಞಾಪಕ ಇರ್ಬೋದು, ಕಂಗನಾ ರನಾವತ್ ಅವರು ಎಮರ್ಜೆನ್ಸಿ ಅಂತ ಒಂದು ಚಿತ್ರ ಮಾಡಿದ್ರು. ಅದರಲ್ಲಿ ಸಂಪೂರ್ಣವಾಗಿ ಇಂದಿರಾ ಗಾಂಧಿ ಅವ್ರನ್ನ ಒಬ್ಬ ದೊಡ್ಡ ವಿಲನ್ ಆಗಿ ತೋರಿಸ್ಲಿಕ್ಕೆ, ಇಂದಿರಾ ಗಾಂಧಿ ಅವರು ತುರ್ತು ಪರಿಸ್ಥಿತಿನಲ್ಲಿ ಮಾಡಿರೋ ತಪ್ಪನ್ನು ಯಾರು ಸಮರ್ಥಿಸ್ಕೊಳ್ಬೇಕಾಗಿಲ್ಲ. ಆದರೆ ಅದರಲ್ಲಿ ಆ ತುರ್ತು ಪರಿಸ್ಥಿತಿಯನ್ನು ಸಂಘ ಪರಿವಾರ ಕೂಡ ಬೆಂಬಲಿಸಿತ್ತು ಅನ್ನೋದನ್ನು ಬದಿಗಿಟ್ಟು ಇವತ್ತಿನ BJPಯ ರಾಜಕೀಯ ಲಾಭಕ್ಕಾಗಿ ಕಂಗನಾ ರನಾವತ್ ಅವರು ಕೂಡ BJPಯ MP, ನಿಮಗೆ ಗೊತ್ತಿರೋ ಹಾಗೆ ಆ ಥರದ್ದೊಂದು ಚಿತ್ರ ಮಾಡಿದ್ರು. ಅದು ಹೆಚ್ಚು ಓಡಲಿಲ್ಲ, ಮಾರ್ಕೆಟಲ್ಲಿ ತುಂಬ ದೊಡ್ಡ ಫೇಲ್ಯೂರ್ ಆಯಿತು. BJPಯ ಕಾರ್ಯಕರ್ತರು ಇದರ ಬಗ್ಗೆ ಹೆಚ್ಚಿಗೆ ಆಸಕ್ತಿ ವಹಿಸಲಿಲ್ಲ ಅಂತೇಳಿ ಮುನಿಸಿಕೊಂಡಿರುವಂತಹ ಕಂಗನಾ ರನಾವತ್ ಅವ್ರ ಪಕ್ಷ ಕಳೆದ 1-2 ತಿಂಗಳಿಂದ ಎಲ್ಲೂ ಕೂಡ ಕಾಣ್ತಾ ಇಲ್ಲ. ಇದಿರಲಿ, ಆ ಥರ ವಾಜಪೇಯಿ ಅಂತ ಒಂದು ಚಿತ್ರ ಬಂತು. 2019ರಲ್ಲಿ ಚುನಾವಣೆಗೆ ಮುಂಚೆ ನರೇಂದ್ರ ಮೋದಿ ಅಂತ ಒಂದು ಚಿತ್ರ ಬಂತು. ಅದಾದ ಎಲ್ಲಕ್ಕಿಂತ ಮುಖ್ಯವಾಗಿ ಕಾಶ್ಮೀರ್ ಫೈಲ್ಸ್ ಅಂತ ಒಂದು ಚಿತ್ರ ಬಂತು. ಅದರ ಬಗ್ಗೆ ಅಂತೂ ಇಡೀ ದೇಶಾದ್ಯಂತ ಚುನಾವಣೆಗೆ ಮುಂಚೆ ಬಂದಂಥ ಚಿತ್ರಗಳಿವು. ಕೇರಳ ಫೈಲ್ಸ್ ಅನ್ನೋ ಚಿತ್ರ ಬಂತು. ಇವೆಲ್ಲವೂ ಕೂಡ ಕಾಶ್ಮೀರದಲ್ಲಿ, ಕೇರಳದಲ್ಲಿ ಮುಸ್ಲಿಂ ಸಮುದಾಯದ ರಕ್ಕಸರು ಹೇಗೆ ಹಿಂದೂಗಳ ಮೇಲೆ ನಿರಂತರವಾಗಿ ದಾಳಿಯನ್ನು ಮಾಡ್ತಾ ಭಾರತದ ಅಸ್ಮಿತೆಯನ್ನೇ ಬದಲು ಮಾಡ್ತಿದ್ದಾರೆ ಎನ್ನುವಂತಹ ಇವತ್ತಿನ BJPಯ ಅಸತ್ಯದಿಂದ ಕೂಡಿರುವ ದ್ವೇಷ ರಾಜಕಾರಣಕ್ಕೆ ಪೂರಕವಾಗಿರುವ ಸರಕುಗಳಾಗಿದ್ದವು. ಅದರ ಸಾಲಿನಲ್ಲಿ ಸೇರುವಂತೆ ಮೊನ್ನೆ ಇನ್ನೊಂದು ಚಿತ್ರ ಬಿಡುಗಡೆಯಾಗಿದೆ. ಅದರ ಹೆಸರು ಚಾವಾ ಅಂತ. ಚಾವಾ ಅಂತಂದರೆ ಸಿಂಹದ ಮರಿ ಅಂತ ಅರ್ಥ. ಸಿಂಹದ ಮರಿ ಅಂದರೆ ಚಾವಾ ಸಂಭಾಜಿ ಬಗ್ಗೆ. ಸಂಭಾಜಿ ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಛತ್ರಪತಿ ಶಿವಾಜಿಯವರ ಮೊದಲ ಹಿರಿಮಗ. ಛತ್ರಪತಿ ಶಿವಾಜಿ ಯುದ್ಧದಲ್ಲಿ ತೀರ್ಕೊಂಡ ನಂತರದಲ್ಲಿ ಛತ್ರಪತಿ ಸಂಭಾಜಿ ಮರಾಠ ಸಾಮ್ರಾಜ್ಯದ ರಾಜನಾಗ್ತಾರೆ. ಅದಾದ ನಂತರ ಔರಂಗಜೇಬ್ ನಿರಂತರವಾಗಿ ಈ ಮರಾಠ ಸಂಸ್ಥಾನದ ವಿರುದ್ಧ ನಡೆದ ಯುದ್ಧದ ಮುಂದುವರಿಕೆಯಾಗಿ ಸಂಭಾಜಿಯ ಮೇಲೂ ಕೂಡ ಯುದ್ಧವನ್ನು ಸಾರ್ತಾರೆ. ಇಡೀ ಚಿತ್ರ ಈ ಸಂಭಾಜಿ ಔರಂಗಜೇಬ್ ನಡುವೆ ನಡೆದಂಥ ಸಂಘರ್ಷ. ಅದರಲ್ಲಿ ಹಲವು ಯುದ್ಧಗಳಲ್ಲಿ ವೀರೋಚಿತವಾಗಿ ಸಂಭಾಜಿ ಗೆದ್ದದ್ದು. ಆಮೇಲೆ ಒಳಗಿನವರೇ ಮಾಡಿದ ಮೋಸದ ಕಾರಣಕ್ಕಾಗಿ ಸಂಭಾಜಿ ಕುತಂತ್ರದಿಂದ ಔರಂಗಜೇಬ್ಗೆ ಸೆರೆ ಸಿಕ್ಕಾಗ ಔರಂಗಜೇಬ್ ಹೆಂಗೆ ಅತ್ಯಂತ ಕ್ರೂರವಾಗಿ ಚಿತ್ರಹಿಂಸೆ ಕೊಟ್ಟು ಸಂಭಾಜಿಯನ್ನು ಕೊಲ್ತಾನೆ, ಸಂಭಾಜಿ ಹೆಂಗೆ ವೀರೋಚಿತವಾಗಿ ಉದ್ದಕ್ಕೂ ಕೂಡ ಸ್ವರಾಜ್ಯವನ್ನು ಕಾಪಾಡುವುದಕ್ಕೆ ಹಾಗೂ ತನ್ನ ಒಟ್ಟಾರೆ ಭಾರತದ ಒಂದು ಸ್ವಾತಂತ್ರ್ಯವನ್ನು ಕಾಪಾಡೋದಕ್ಕೆ ಯಾವ ಹಿಂಸಾಚಾರಕ್ಕೂ ಚಿತ್ರಹಿಂಸೆಗಳಿಗೂ ಕೂಡ ಹೆದರದೆ ಕೊನೆಯ ಉಸಿರಿನವರೆಗೂ ದೇಶಕ್ಕಾಗಿ ಹೋರಾಡಿ ಪ್ರಾಣ ಅರ್ಪಿಸಿದ ಒಬ್ಬ ದೊಡ್ಡ ವೀರ ಯೋಧ ಅನ್ನುವಂಥದ್ದು. ಬರೀ ಅಷ್ಟೇ ಆದರೂ ಕೂಡ ಅದರಲ್ಲೇನು ಸಮಸ್ಯೆ ಇಲ್ಲ. ಬಟ್ ಆ ಇಡೀ ಪ್ರಕ್ರಿಯೆಯಲ್ಲಿ ತೋರಿಸುವುದಕ್ಕೆ ಪ್ರಯತ್ನಿಸಿರೋದೇನಪ್ಪ ಅಂದರೆ ಔರಂಗಜೇಬ್ ಎಷ್ಟು ಕ್ರೂರಿ, ಮುಸ್ಲಿಮರ ಸ್ವಭಾವತಃ ಎಷ್ಟು ಕ್ರೂರಿಗಳು, ಮತ್ತು ಹೇಗೆ ಭಾರತ ಇವತ್ತಿಗೂ ಭಾರತದ ಹಿಂದೂಗಳು
ಹಿಂದೂಗಳು ಅಂತಂದರೆ ಅವರು ನಿರ್ದಿಷ್ಟವಾಗಿ ಮುಸ್ಲಿಮೇತರ ಇಡೀ ದೊಡ್ಡ ಹಿಂದೂ ಸಮುದಾಯ ಏನಿದೆ ಅವರೆಲ್ಲರನ್ನೂ ಕೂಡ ನಿರಂತರವಾಗಿ ಶೋಷಣೆಗೆ ಸುಕ್ಕಿರುವಂತಹ ಬಲಿಪಶುಗಳು. ಹಾಗೂ ಎಲ್ಲಕ್ಕಿಂತ ಮುಖ್ಯವಾಗಿ ಔರಂಗಜೇಬ್ ಮತ್ತು ಶಿವಾಜಿ ಮತ್ತು ಔರಂಗಜೇಬ್ ಹಾಗೂ ಸಂಭಾಜಿ ನಡುವೆ ನಡೆದಂಥ ಯುದ್ಧ ಸಾರದಲ್ಲಿ ಮುಸ್ಲಿಂ ಆಕ್ರಮಣಕೋರರು ಹಿಂದೂಗಳ ಮೇಲೆ ಮಾಡಿದಂಥ ಯುದ್ಧ, ಎರಡು ಸಾಮ್ರಾಜ್ಯಗಳ ನಡುವಿನ ಯುದ್ಧ ಅಂತಲ್ಲ, ಹಿಂದೂಗಳ ಮೇಲೆ ಮುಸ್ಲಿಮರು ಮಾಡಿದಂಥ ಯುದ್ಧ. ಆ ಯುದ್ಧದ ಗಾಯಗಳು ಇವತ್ತಿಗೂ ವರ್ತಮಾನದಲ್ಲೂ ಭವಿಷ್ಯದಲ್ಲೂ ಮುಂದುವರಿತಾ ಇದೆ. ಆ ಗಾಯವನ್ನು ಕೆದಕಿದ್ರೆ ಇವತ್ತು ಕೂಡ ಮುಸ್ಲಿಮರು ಔರಂಗಜೇಬ್ ಮಾಡಿರುವಂತಹ ಪಾತಕಗಳಿಗೆಲ್ಲರಿಗೂ ಕೂಡ ಅವರು ಜವಾಬ್ದಾರಿಯನ್ನು ಹೊರಬೇಕು. ಪ್ರತಿಯೊಬ್ಬರನ್ನ ಮುಸ್ಲಿಮನು ಕೂಡ ನಿಮಗೆ ಗೊತ್ತಿರೋ ಹಾಗೆ ಔರಂಗಜೇಬ್ಗೆ ಔಲಾದ್ ಅಂತ ಕರೆಯುವಂಥದ್ದು, ಅವರನ್ನು ಅವಮಾನ ಮಾಡುವಂಥದ್ದು ಇದು ಬಿಜೆಪಿಯ ರಾಜಕಾರಣ. ಅದಕ್ಕೆ ಪೂರಕವಾಗಿ ಔರಂಗಜೇಬ್ನ ಎಷ್ಟು ಹಿಂಸಾಚಾರಿ ಅಂತ ತೋರಿಸಿದಷ್ಟು ಕೂಡ ಪ್ರಸ್ತುತ ವರ್ತಮಾನದಲ್ಲಿ ಹಾಲಿ ಮುಸ್ಲಿಮರೆಲ್ಲರೂ ಕೂಡ ಔರಂಗಜೇಬನ ಅನುಯಾಯಿಗಳು ಅಂತೇಳಿ ಅವರ ಮೇಲೆ ದಾಳಿ ಮಾಡುವ ಬಿಜೆಪಿ ರಾಜಕಾರಣಕ್ಕೆ ಬೇಕಾಗಿರುವಂತಹ ಒಂದು ಮನಸ್ಥಿತಿಯನ್ನು ಸೃಷ್ಟಿ ಮಾಡುತ್ತೆ. ಆ ಚಿತ್ರ 1689ರಲ್ಲಿ ಸಂಭಾಜಿಯವರ ಕೊಲೆಯ ನಂತರದಲ್ಲಿ ಮುಕ್ತಾಯ ಆಗುತ್ತೆ. ಆದರೆ ಮೆಸೇಜ್ ಏನು ಕೊಡುತ್ತೆ ಅನ್ನುವಂಥದ್ದು ಚಿತ್ರ ನೋಡಿದ ನಂತರ ಬರ್ತಿರುವಂತಹ ಸುದ್ದಿಗಳು ನೀವು ನೋಡಿದ್ರೆ ಎದ್ದು ಕಾಣುತ್ತೆ. ಎಲ್ಲೋ ಮಹಾರಾಷ್ಟ್ರದಲ್ಲಿ ಔರಂಗಜೇಬ್ನ ತೋರಿಸ್ತಿದ್ದಂಗೆ ಹೋಗ್ಬಿಟ್ಟು ಚಿತ್ರದ ಪರದೆಯನ್ನೇ ಹರಿದಾಕಿರೋದನ್ನು ನೀವು ನೋಡಿದ್ದೀರಿ. ಮತ್ತೆ ಕೆಲವು ವಿಡಿಯೋಗಳು ಬರ್ತಿರೋ ಹಾಗೆ ಆ ಚಿತ್ರ ಮುಗಿದ ತಕ್ಷಣ ವಿಶೇಷವಾಗಿ ಮಹಾರಾಷ್ಟ್ರದಲ್ಲಿ, ಮಧ್ಯಪ್ರದೇಶದಲ್ಲಿ, ಉತ್ತರ ಭಾರತದಲ್ಲಿ ಹಿಂದಿ ಬೆಲ್ಟ್ ಅಂತ ಏನು ಕರಿತೀವಿ ಅಲ್ಲಿ BJPಯ RSSನ ಸಂಘ ಪರಿವಾರದ ಬೇರುಗಳು ತುಂಬ ಗಟ್ಟಿಯಾಗಿರುವಂಥ ಕಡೆ ಆ ಚಿತ್ರ ಮುಗಿದ ತಕ್ಷಣ ಹರ ಹರ ಮಹಾದೇವ್, ಮುಸಲ್ಮಾನರ ದೇಶ ಬಿಟ್ಟು ಓಡಿಸಿ ಇಂಥ ಘೋಷಣೆಗಳು, ದಾರಿನಲ್ಲಿ ಹೋಗ್ಬೇಕಾದ್ರೆ ಅಕ್ಬರ್ ಮಾರ್ಗ್ ಅಂತಿದ್ರೆ ಅದರ ಮೇಲೆ ಉಚ್ಚ ಒಯ್ಯುವಂಥದ್ದು, ಕಂಡ ಮುಸ್ಲಿಮರ ಮೇಲೆ ದುರ್ಗುಟ್ಕೊಂಡು ನೋಡೋದು, ಸಣ್ಣ ಪುಟ್ಟ ಘರ್ಷಣೆಗಳು ಇವು ಕೂಡ ನಡೀತಿರೋದಿದೆ. ಅಂದರೆ ಆ ಅರ್ಥದಲ್ಲಿ ಚಾವಾ ಅನ್ನುವಂತಹ ಸಂಭಾಜಿ ಬಗೆಗಿನ ಚಿತ್ರ ಸಾರದಲ್ಲಿ BJPಯ ರಾಜಕಾರಣದ ಇವತ್ತಿನ ಅಗತ್ಯಗಳನ್ನು ಪೂರೈಸುವುದಕ್ಕೆ ಪೂರಕವಾಗಿ ಬರ್ತಿರೋದನ್ನು ನಾವು ನೋಡ್ತೀವಿ. ಇದಕ್ಕೆ ಅತ್ಯಂತ ಕ್ರೂರವಾದಂಥ ಹಿಂಸಾಚಾರಗಳಿದೆ. ಇಡೀ 2.5 ಗಂಟೆ ಚಿತ್ರ, 2 ಗಂಟೆ 20 ನಿಮಿಷದ ಚಿತ್ರ ಯುದ್ಧದ ಚಿತ್ರಣಗಳೇ ಹೆಚ್ಚು. ಅದರಲ್ಲಿ ಅತ್ಯಂತ ಕ್ರೂರವಾಗಿ, ಸಹಜವಾಗಿಯೇ ಇತಿಹಾಸದಲ್ಲಿ ನೀವೊಬ್ಬರನ್ನ ಅತ್ಯಂತ ಯಾವುದೇ ರೀತಿಯ ಕಪಟವಿಲ್ಲದ ನಿಷ್ಕಲ್ಮಶವಾದಂಥ ಹಾಗೂ ಅಪಾರ ದೇಶಪ್ರೇಮಿ ಹೀರೋ ಅಂತ ಒಬ್ಬರನ್ನ ತೋರಿಸ್ತೀರಾ ಅಂತಂದರೆ ಒಂದು ಚೂರು ಕೂಡ ಅವರ ಪಾತ್ರದಲ್ಲಿ ಒಂದು ಕಲ್ಮಶವೂ ಇಲ್ಲ ಅಂತ ತೋರಿಸ್ಬೇಕಂದ್ರೆ ಒಬ್ಬ ಸೂಪರ್ ಹೀರೋ ಆಗಬೇಕು. ಆತನಿಗೆ ಓವರ್ ಆ್ಯಕ್ಷನ್ನೇ ಮಾಡಬೇಕು. ಬರೀ ಆ್ಯಕ್ಷನ್ ಮಾಡೋದ್ರಾಗಲ್ಲ, ಸಿಕ್ಕಾಬಟ್ಟೆ ಓವರ್ ಆ್ಯಕ್ಷನ್ ಮಾಡಬೇಕು. ವಿಕಿ ಕೌಶಲ್ ಆ ಪಾತ್ರವನ್ನು ನಿರ್ವಹಣೆ ಮಾಡಿದ್ದಾರೆ. ಅಂದರೆ ಸಂಭಾಜಿಯ ಹೆಂಡತಿಯ ಪಾತ್ರವನ್ನು ರಶ್ಮಿಕಾ ಮಂದಣ್ಣ ಮಾಡಿದ್ದಾರೆ. ಅದರಲ್ಲಿ ಆಕೆ ಇರೋದೇನೆ ಸಂಭಾಜಿಯನ್ನು ಪೋಷಿಸುವುದಕ್ಕೆ. ಇದ್ದದ್ದೇ ಹಾಗೆ ಭಾರತದ ಮನುಸ್ಮೃತಿಯ ಇತಿಹಾಸದಲ್ಲಿ ಹೆಂಗಸರಿಗೆ ತಮ್ಮದೇ ಆದಂಥ ಸ್ವತಂತ್ರವಾದಂಥ ಅಸ್ತಿತ್ವ ಹೇಗಿರಲ್ಲ, ಹೆಂಗೆ ನೆರಳಾಗೇನೆ ಇವರಿಗೆ ಪೂರಕವಾಗಿದ್ರು ಅನ್ನೋದನ್ನು ಅದನ್ನು ತೋರಿಸ್ತಾರೆ. ಅವೆಲ್ಲ ಬದಿಗಿಟ್ಟರೂ ಕೂಡ ವಿಷಯ ಏನಪ್ಪ ಅಂತಂದರೆ, ಇಡೀ ಈ ಚಿತ್ರ ಪ್ರಾರಂಭದಲ್ಲಿ ಅಂದರೆ ಹಿಂಸಾಚಾರ ಹೆಚ್ಚಿದಾಗ ಕನಿಷ್ಠ ಪಕ್ಷ ಎ ಸರ್ಟಿಫಿಕೇಟ್ ಕೊಡಬೇಕು. ಇದಕ್ಕೆ ಸೆನ್ಸಾರ್ ಬೋರ್ಡು ಯಾವುದೇ ಮುಲಾಜಿಲ್ದಿರ UA ಸರ್ಟಿಫಿಕೇಟನ್ನು ಕೊಟ್ಟಿದೆ. ಹಾಗೂ ಪ್ರಾರಂಭದಲ್ಲಿ ಅತ್ಯಂತ ಆಕ್ಷೇಪಣೀಯವಾದದ್ದೇನಪ್ಪ ಅಂತಂದರೆ, ನಾವು ಈ ಚಿತ್ರದಲ್ಲಿ ಸಾಧ್ಯವಾದಷ್ಟು ಇತಿಹಾಸಕ್ಕೆ ಅತ್ಯಂತ ಸಮೀಪವಾಗಿರುವುದಕ್ಕೆ, ಹಿಸ್ಟಾರಿಕಲ್ ಆಕ್ಯುರಸಿಯನ್ನು, ಐತಿಹಾಸಿಕ ಕಾಚಿತ್ಯವನ್ನು ಕಾಪಾಡಿಕೊಳ್ಳುವುದಕ್ಕೆ ಪ್ರಯತ್ನ ಪಟ್ಟಿದ್ದೇವೆ ಅಂತ ಹೇಳ್ತಾ, ಮತ್ತೊಂದು ಕಡೆ ಚಿತ್ರದ ಸಿನಿಮಾಗೆ ಪೂರಕವಾಗಿ ಕೆಲವು ಕ್ರಿಯೇಟಿವ್ ಲಿಬರ್ಟಿ, ಸೃಜನಾತ್ಮಕವಾದಂಥ ಕೆಲವು ಕಲ್ಪನೆಗಳನ್ನು ತೋರಿಸಿದ್ವಿ. ಆದರೆ ನಮ್ಮ ಉದ್ದೇಶ ಯಾವ ಸಮುದಾಯವನ್ನು ಕೂಡ ಧಕ್ಕೆ ತರುವಂಥದ್ದಲ್ಲ, ಯಾವುದೇ ಚಾರಿತ್ರಿಕ ಪಾತ್ರಕ್ಕೆ ಅವಮಾನ ಮಾಡುವಂಥದ್ದಲ್ಲ ಅಂತ ಹೆಂಗಿದ್ರು ಅದನ್ನು ಸೇರಿಸಲಿಲ್ಲ ಅಂದರೆ ಸೆನ್ಸಾರ್ ಕೊಡೋದಿಲ್ಲ ಅಂದರೆ ಸೇರಿಸಿದ್ದಾರೆ. ಆದರೆ ಹಿಸ್ಟಾರಿಕಲ್ ಆಕ್ಯುರೇಸಿಯ ಬಗ್ಗೆನೂ ಕೂಡ ಮಾತಾಡ್ತಿದ್ದಾರೆ. ಸಾಧ್ಯವಾದಷ್ಟು ಕೂಡ ಹಿಸ್ಟಾರಿಕಲಿ ಆಕ್ಯುರೇಟ್ ಸಿನಿಮಾ ಇದು ಅಂತಲೂ ಕೂಡ ಹೇಳುವ ಪ್ರಯತ್ನವನ್ನು ಮಾಡಿದ್ದಾರೆ. ಆ ಕಾರಣಕ್ಕಾಗಿ, ಯಾಕಂದರೆ ಕಾಶ್ಮೀರ್ ಫೈಲ್ಸ್ ವಿಷಯ ಬಂದಾಗ, ಕೇರಳ ಫೈಲ್ಸ್ ವಿಷಯ ಬಂದಾಗಲೂ ಕೂಡ ಅದರ ಪ್ರೊಡ್ಯೂಸರು ಡೈರೆಕ್ಟರ್ಗಳೇ ಓಪನ್ ಆಗಿ ಹೇಳ್ಕೊಂಡ್ಬಿಟ್ಟಿದ್ರು, ಇದನ್ನು ಕಾಲ್ಪನಿಕ ಚಿತ್ರ ಅಂತ ನಾವು ಹೇಳೋದಕ್ಕೆ ರೆಡಿ ಇಲ್ಲ, ಇದು ವಾಸ್ತವದ ಚಿತ್ರಣ ಅಂತೇಳಿ. ಆ ಮೂಲಕ ಯಾವುದನ್ನ ಕಲ್ಪನೆಯ ರೂಪದಲ್ಲಿ BJP ಬಿತ್ತಾ ಇದೆ ಅದನ್ನು ವಾಸ್ತವ ಇವತ್ತಿಗೂ ಕೂಡ ಅಂತ ಹೇಳುವ ಪ್ರಯತ್ನವನ್ನು ಚಿತ್ರದ ನಿರ್ದೇಶಕರು ಎಲ್ಲರೂ ಕೂಡ ಮಾಡಿದ್ದಾರೆ. ಹಂಗೆ ನೋಡೋದಾದರೆ ಚಿತ್ರವನ್ನು ನೋಡಿದಾಗ ನನಗನ್ಸಿದ್ದು, ಯಾವ ಪ್ರಮಾಣದಲ್ಲಿ ಅಯ್ಯಯ್ಯೋ ಈ ಥರದ್ದೆಲ್ಲ ಹಿಂಸಾಚಾರ ನಡೆದಿದೆ ಅಂತ ಅಂದ್ಬಿಟ್ಟು ಇವತ್ತು ಸಂಘ ಪರಿವಾರ ಪ್ರಚಾರ ಮಾಡ್ತಿದೆ, ಆ ಪ್ರಮಾಣದ ರೀತಿಯಲ್ಲಿ ಆ ಚಿತ್ರ ನೋಡಿದ್ರೆ ಅನ್ಸೋದಿಲ್ಲ. ಆದರೆ ಪ್ರಚಾರವನ್ನು ಮಾತ್ರ ಇಡೀ ಮುಸ್ಲಿಮರು ಸ್ವಭಾವತಃ ಕ್ರೂರಿಗಳು, ಮುಸ್ಲಿಂ ರಾಜರೆಲ್ಲರೂ ಕೂಡ ನರರಾಕ್ಷಸರು,
ಇವತ್ತಿಗೂ ಕೂಡ ಅದೇ ಮುಂದುವರಿತಾ ಇದೆ. ಮತ್ತು ಇಡೀ ಏನು ಸಾಮ್ರಾಜ್ಯಗಳ ನಡುವಿನ ಯುದ್ಧ ನಡೀತು ಅವೆಲ್ಲವೂ ಕೂಡ ಒಂದು ಧರ್ಮಯುದ್ಧ ಆಗಿತ್ತು ಅನ್ನುವ ರೀತಿ ಚಿತ್ರಿಸುವ ಪ್ರಯತ್ನವನ್ನ ಮಾಡಿದ್ದಾರೆ. ಹೀಗಾಗಿ ಇವತ್ತಿನ ಈ ಸಂಚಿಕೆಯಲ್ಲಿ ನಿರ್ದಿಷ್ಟವಾಗಿ ಈ ಸಾಂಬಾಜಿ ಚಿತ್ರ ತಾನು ಹೇಳಿಕೊಂಡಿರುವಂತೆ ಒಂದು ಹಿಸ್ಟಾರಿಕಲ್ ಆಕ್ಯುರೇಟ್ ಚಿತ್ರಣವನ್ನು ಕೊಡುತ್ತಾ, ಇದು ಮೊದಲನೇ ಪ್ರಶ್ನೆ. ಎರಡನೇದಾಗಿ ಔರಂಗಜೇಬ್ಗೂ ಹಾಗೂ ಶಿವಾಜಿಗೂ ಆನಂತರ ಸಾಂಬಾಜಿಗೂ ನಡುವೆ ನಡೆದಂಥ ಸಂಘರ್ಷವನ್ನ ಒಂದು ಧರ್ಮಯುದ್ಧ ಅಂತ ಕರಿಬಹುದಾ? ಯಾಕಂದ್ರೆ ಇಡೀ ಚಿತ್ರದಲ್ಲಿ ಸ್ವರಾಜ್ಯ ಅನ್ನೋ ಪದವನ್ನ ಸಾಂಬಾಜಿಯ ಬಾಯಲ್ಲಿ ಬಹಳಷ್ಟು ಸರಿ ಎಡಿಸಲಾಗುತ್ತೆ. ಇವತ್ತಿನ ತಿಲಕರು ಏನು 1905ರಲ್ಲಿ ಸ್ವರಾಜ್ಯ ಅಂತ ಕರೆದ್ರು, ಸ್ವಾತಂತ್ರ್ಯ ಹೋರಾಟದಲ್ಲಿ ನಾವು ಸ್ವರಾಜ್ಯ ಅನ್ನೋ ಪರಿಕಲ್ಪನೆಯನ್ನ ಏನು ಮೈಗೂಡಿಸ್ಕೊಂಡ್ ಬಂದ್ವಿ. ಇವತ್ತು ಸ್ವರಾಜ್ಯ ಅಂದ್ರೆ ಏನು ನಾವು ಅರ್ಥ ಹೇಳ್ತೀವಿ, ಆ ಅರ್ಥದ ಸ್ವರಾಜ್ಯದ ಕಲ್ಪನೆ 17ನೇ ಶತಮಾನದಲ್ಲಿ ಇರಲಿಕ್ಕೆ ಸಾಧ್ಯ ಇತ್ತ? ಸಾಮ್ರಾಜ್ಯಗಳು ತಮ್ಮ ಸಾಮಂತರಾಗಿರುವಂತಹ ರಾಜರುಗಳು ಯಾರಿಗೆ ಕಪ್ಪ ಕಾಣಿಕೆಯನ್ನು ಕೊಡ್ತಿದ್ರು ಆ ಸಾಮ್ರಾಟರಿಂದ ಸ್ವತಂತ್ರವಾಗಿ ಬಿಡುಗಡೆ ಹೊಂದಿಬಿಟ್ಟು ತಮ್ಮದೇ ಆದಂಥ ಪಾಳೆಪಟ್ಟುಗಳನ್ನು ಸಾಮ್ರಾಜ್ಯಗಳನ್ನು ರೂಪಿಸಿಕೊಳ್ಳುವುದಕ್ಕೆ ಯುದ್ಧಗಳನ್ನು ಮಾಡಿದ್ದಾರೆ. ಅದಕ್ಕೆ ಇಡೀ ದೇಶಾದ್ಯಂತ ನಮ್ಮ ಇತಿಹಾಸದುದ್ದಕ್ಕೂ ಕೂಡ ಇತಿಹಾಸಗಳು ಕಾಣ್ತವೆ ನಿಮಗೆ. ಒಂದು ಡೈನಾಸ್ಟಿ ಹೋದ್ಮೇಲೆ ಇನ್ನೊಂದು ಡೈನಾಸ್ಟಿ ಬರೋದು, ಹೊಸ ಡೈನಾಸ್ಟಿಯು ಹಳೆ ಡೈನಾಸ್ಟಿನಲ್ಲಿ ಸಾಮಂತರಾಗಿದ್ದು, ಸಾಮಂತರು ಸಾಮ್ರಾಟರಾಗಿದ್ದು ಆ ಸಾಮ್ರಾಜ್ಯವನ್ನೇ ನಾಶ ಮಾಡಿ ಇನ್ನೂ ದೊಡ್ಡದಾಗಿ ವಿಸ್ತರಿಸಿದ್ದು, ಇವೆಲ್ಲವೂ ಕೂಡ ಒಂದು ಆಧುನಿಕ ಪೂರ್ವ ಯುಗದಲ್ಲಿ ಜಗತ್ತಿನ ಎಲ್ಲ ಒಂದು ದೇಶಗಳಲ್ಲೂ ಸಂಭವಿಸಿದೆ, ನಮ್ಮ ದೇಶದ ಭೂಭಾಗದಲ್ಲೂ ಕೂಡ ಅದು ಸಂಭವಿಸಿದೆ. ಅಲ್ಲಿ ಸ್ವರಾಜ್ಯ ಅನ್ನೋದಕ್ಕೆ ಏನು ಅರ್ಥ ಇರ್ತದೆ? ಆಧುನಿಕ ಅರ್ಥದಲ್ಲಿ ಒಂದು ವಸಾಹತುಶಾಹಿ ಶೋಷಣೆಯಿಂದ ಜನರೇ ತಮ್ಮನ್ನು ತಾವು ಆಳಿಕೊಳ್ಳುವ ಸ್ವರಾಜ್ಯ ಅನ್ನುವ ಅರ್ಥದಲ್ಲಿ ಸ್ವರಾಜ್ಯ, ನಮ್ಮನ್ನು ನಾವು ಆಳಿಕೊಳ್ಳುವುದು. ಹಂಗೆ ಆಯ್ತಾ ಅದು ಸ್ವರಾಜ್ಯ? ಆ ಅರ್ಥದಲ್ಲಿ ಬಳಕೆ ಆಯ್ತಾ ಅದು? ಎರಡು ಸಾಮ್ರಾಜ್ಯ ಸಾಮಂತರ ನಡುವಿನ ನಡೆಯುವಂಥ ಯುದ್ಧ ಧರ್ಮಯುದ್ಧವ? ಇದು ಎರಡು ಪ್ರಶ್ನೆ. ಮೂರನೇದಾಗಿ ಅತ್ಯಂತ ಮುಖ್ಯವಾಗಿ ಕೇಳಬೇಕಾಗಿರೋ ಪ್ರಶ್ನೆ, ನಿರ್ದಿಷ್ಟವಾಗಿ ಸಾಂಬಾಜಿಯ ಬಗ್ಗೆ ಸಂಘ ಪರಿವಾರದ ನಾಯಕರುಗಳ ಅಭಿಪ್ರಾಯ ಏನಿತ್ತು? ಇವತ್ತು ಎಲ್ಲ ಕಡೆ ಸಾಂಬಾಜಿ ಅಂತಂದ್ರೆ ಎಂತಹ ಇತಿಹಾಸ ಶ್ರೇಷ್ಠ ವೀರ ಶೂರ ಅಂತೆಲ್ಲ ಹೇಳ್ತಿರೋಂಥವ್ರು ನಿಜಕ್ಕೂ ಕೂಡ ಅವರ ಮೂಲ ಕೃತಿಗಳಲ್ಲಿ ಸಾಂಬಾಜಿಯ ಬಗ್ಗೆ ಇದೇ ಗೌರವದೊಂದಿಗೆ ಬರೆದಿದ್ದಾರೆ. ಅವರ ಮೂಲ ಕೃತಿಗಳನ್ನೇ ನೋಡಿ ಈ ವಿಶ್ಲೇಷಣೆಯನ್ನು ಮಾಡೋಣ. ನಾಲ್ಕನೇದು ಅತಿ ಮುಖ್ಯವಾದದ್ದು, ಶಿವಾಜಿಯ ಬಗ್ಗೆ ಆಗಿರ್ಬೋದು, ಸಾಂಬಾಜಿಯ ಬಗ್ಗೆ ಆಗಿರ್ಬೋದು, ಜ್ಯೋತಿಬಾ ಫುಲೆ ಇರ್ಬೋದು, ವಿಶೇಷವಾಗಿ ಶಿವಾಜಿಯ ಬಗ್ಗೆ ಜ್ಯೋತಿಬಾ ಫುಲೆ, ಅಂಬೇಡ್ಕರ್ ಇವರುಗಳೆಲ್ಲರೂ ಕೂಡ ವಿಶೇಷವಾಗಿ ಒತ್ತು ಕೊಟ್ಟಿದ್ದು ಶಿವಾಜಿ ಔರಂಗಜೇಬ್ ವಿರುದ್ಧ ಹೋರಾಟ ಮಾಡಿ ರಾಷ್ಟ್ರ ರಕ್ಷಣೆ ಮಾಡಿದ ಅನ್ನೋ ಪ್ರಶ್ನೆಗಿಂತ ಜಾಸ್ತಿ ಶಿವಾಜಿ ತನ್ನ ಸಂಸ್ಥಾನದ ಒಳಗಡೆ ಬ್ರಾಹ್ಮಣಶಾಹಿಯ ವಿರುದ್ಧ ರೈತರ ಪರವಾಗಿ ಹಾಗೂ ಆಗಿದ್ದಂಥ ಅಸ್ಪೃಶ್ಯರ ಪರವಾಗಿ ತರಬೇಕಿದ್ದಂಥ ಬದಲಾವಣೆಗಳ ಬಗ್ಗೆ, ಸಂಘ ಪರಿವಾರದ ಇತಿಹಾಸ ಯಾಕೆ ಇಂಥ ಸಾಮಾಜಿಕ ಸುಧಾರಣೆಗಳಿಗೆ ಮುಂದಾದಂಥ ಶಿವಾಜಿಯ ಸುಧಾರಣಾ ಪ್ರಯತ್ನಗಳನ್ನು ಮುಂದಿಡೋದಿಲ್ಲ? ಯಾತಕ್ಕೆ ಅವರು ಉದ್ದಕ್ಕೂ ಕೂಡ ಶಿವಾಜಿ ಅಂತಂದರೆ ಹಿಂದೂ ರಾಷ್ಟ್ರ ವೀರ ಅಂತ ಹೇಳ್ತಾರೆ ಹೊರತು, ಮುಸ್ಲಿಮರ ವಿರುದ್ಧ ಹೋರಾಟ ಮಾಡದಂಥ ವೀರ ಅಂತ ಹೇಳ್ತಾರೆ ಹೊರತು, ಬ್ರಾಹ್ಮಣಶಾಹಿ ಭೂಮಾಲೀಕರ ವಿರುದ್ಧ, ಬ್ರಾಹ್ಮಣಶಾಹಿಯ ಹಿಡಿತದ ವಿರುದ್ಧ ಹಲವಾರು ಸುಧಾರಣೆಗಳನ್ನು ಕೂಡ ತಂದಿದ್ರು ಅಂತ ಯಾಕೆ ಹೇಳೋದಿಲ್ಲ? ಇವತ್ತಿನ ಈ ರಾಜಕಾರಣಕ್ಕೆ ಇವೆಲ್ಲವೂ ಕೂಡ ಹೆಂಗೆ ಬಳಕೆ ಆಗ್ತಿದೆ ಅನ್ನುವ ಈ 4-5 ಅಂಶಗಳ ಸುತ್ತ ಇವತ್ತಿನ ಈ ಸಂಚಿಕೆಯಲ್ಲಿ ಚರ್ಚೆ ಮಾಡೋಣ. ಇದರಲ್ಲಿ ಮೊದಲನೇ ಪ್ರಶ್ನೆ ಕೇಳ್ಕೊಳ್ಬೇಕಾಗಿರುವಂಥದ್ದು, ಇದು ನಿಜಕ್ಕೂ ಕೂಡ ಹಿಸ್ಟಾರಿಕಲಿ ಆಕ್ಯುರೇಟ್ ಚಿತ್ರಣವ? ಐತಿಹಾಸಿಕ ಕಾಚಿತ್ಯವನ್ನು ಇದು ಹೊಂದಿದೆಯಾ? ಪ್ರಶ್ನೆ ಏನಪ್ಪ ಅಂತಂದರೆ, ಅಷ್ಟು ಆಕ್ಯುರೇಟ್ ಆಗಿ ಮಧ್ಯಕಾಲೀನ ಚಿತ್ರಣವನ್ನು ಮಾಡುವುದು ಕಷ್ಟ. ಅದರಲ್ಲೂ ಭಾರತದಲ್ಲಿ ಇತಿಹಾಸವನ್ನು ದಾಖಲೆ ಮಾಡುವ ಅಭ್ಯಾಸವೇ ಇಲ್ಲ. ಹಲವಾರು ಇತಿಹಾಸಕಾರರು ಕಾಲಕಾಲಕ್ಕೆ ತಮಗೆ ಸಿಕ್ಕಂತಹ ಬೇರೆ ಬೇರೆ ಪುರಾವೆಗಳು, ನಂಬಲರ್ಹ ಪುರಾವೆಗಳನ್ನು ಆಧರಿಸಿ ಸಂಗತಿಗಳನ್ನಲ್ಲ, ವದಂತಿಗಳನ್ನಲ್ಲ, ನಂಬಲರ್ಹ ಪುರಾವೆಗಳು, ಆ ಪುರಾವೆಗಳು ಶಾಸನವಾಗಿರ್ಬೋದು ಅಥವಾ ಜನಜೀವನ ಪದ್ಧತಿಗಳಾಗಿರ್ಬೋದು, ನಾಣ್ಯಗಳಿರ್ಬೋದು, ಹೀಗೆ ಹಲವಾರು ಮೂಲಗಳನ್ನು ಇಟ್ಟುಕೊಂಡು ಶಾಸ್ತ್ರಬದ್ಧವಾಗಿ ಅಧ್ಯಯನ ಮಾಡಿ ಒಂದು ಬಗೆಯ ಚಿತ್ರಣವನ್ನು, ಒಂದು ಕಥನವನ್ನು, ಒಂದು ನೆರೆಟಿವನ್ನು ಇಡ್ತಾರೆ. ಮತ್ತು ಅದು ಓಪನ್ ಎಂಡೆಡ್ ಆಗಿರುತ್ತೆ. ಹೊಸ ಬಗೆಯ ಪುರಾವೆಗಳು ಬಂದರೆ ಹಳೆ ಇತಿಹಾಸವನ್ನು ಕೂಡ ಮರುಪರಿಶೀಲನೆ ಮಾಡುವುದಕ್ಕೆ ಯೋಗ್ಯವಾಗಿ. ಇದು ಒಂದು ಬಗೆಯ ಇತಿಹಾಸವನ್ನು ಕಟ್ಟುವ ವಿಧ. ಆದರೆ ಇನ್ನೊಂದು, ನಾವೇನು ನಂಬ್ಕೊಂಡಿರ್ತೀವೋ ಅದೇ ಇತಿಹಾಸ. ಅದಕ್ಕೆ ಇತಿಹಾಸನೂ ಬೇಡ, ಅದಕ್ಕೆ ಪುರಾವೆನೂ ಬೇಡ, ಸಾಕ್ಷ್ಯನೂ ಬೇಡ. ಇವತ್ತಿನ ವಾಟ್ಸಪ್ ಯೂನಿವರ್ಸಿಟಿ ಅಂತೂ ಬಂದಾದ ಮೇಲೆ ನಮ್ಮ ಯುವಕರು ವಾಟ್ಸಪ್ನಲ್ಲಿ ಬಂದದ್ದೇ ಆ ಇತಿಹಾಸಕ್ಕೆ ಯಾವ ಪುರಾವೆ ಇತ್ತು, ಆ ಪುರಾವೆಯ ವಿಶ್ವಾಸಾರ್ಹತೆ ಏನು, ಆ ಪುರಾವೆಯನ್ನು ಎಲ್ಲಿಂದ ಸಂಗ್ರಹಿಸಲಾಯಿತು, ಇವು ಯಾವುದು ಇತಿಹಾಸದ ಮೂಲ ಪ್ರಶ್ನೆಗಳನ್ನು ಎತ್ಕೊಳ್ಳದೆ ಹೇಳ್ತಾ ಹೋಗ್ತಾರೆ. ಹೀಗಾಗಿ ಔರಂಗಜೇಬ್ ಮತ್ತು ಶಿವಾಜಿಯ ನಡುವೆ ನಡೆದಂಥ ಸಂಘರ್ಷವನ್ನು ಕೂಡ ನಾವು ಗಮನಿಸಿದಾಗ
ಲಭ್ಯವಿರುವಂತಹ ಐತಿಹಾಸಿಕ ದಾಖಲೆಗಳನ್ನು, ವಿಶ್ವಾಸಾರ್ಹವಾದಂಥ ಪುರಾವೆಗಳನ್ನು ಇಟ್ಕೊಂಡಿರುವ ಸಂಗತಿಗಳು ಏನು ಹೇಳ್ತವೆ, ಶಿವಾಜಿಯೂ ಕೂಡ ಆಗಿದ್ದಂಥ ಬಿಜಾಪುರದ ಸುಲ್ತಾನರ ಕೆಳಗಡೆ ಸಾಮಂತರಾಗಿದ್ದಂಥವರು ಆನಂತರದಲ್ಲಿ ಬಿಜಾಪುರ ಸುಲ್ತಾನರಿಂದ ಕಳಚಿಕೊಂಡು ತಮ್ಮದೇ ಆದಂಥ ವಿಶೇಷವಾಗಿ ಪೂನಾ ಸುತ್ತಮುತ್ತಲಿನ ಪ್ರಾಂತ್ಯದಲ್ಲಿ ಒಂದು ಸಂಸ್ಥಾನವನ್ನು, ಮರಾಠ ಸಂಸ್ಥಾನವನ್ನು, ಆ್ಯಕ್ಚುಲಿ ಒಬ್ಬ ಶೂದ್ರ ರಾಜ ಶಿವಾಜಿ, ಪ್ರಧಾನವಾಗಿ ಕ್ಷತ್ರಿಯ ಹಿನ್ನೆಲೆ ಇದೆ. ದಕ್ಷಿಣದಲ್ಲಿ ಕ್ಷತ್ರಿಯ ಕುಲದವರು ಇಲ್ಲ ಅಂದರೂ ಕೂಡ ಸರಿ ಹೋಗುತ್ತೆ. ಶೂದ್ರ ರಾಜರುಗಳೇ ಇಲ್ಲಿ ಗಂಗರು ಇರ್ಬೋದು, ಯಾರೇ ಇರ್ಬೋದು, ಶೂದ್ರರೇ ಕ್ಷತ್ರಿಯರಾಗಿ ತಮ್ಮನ್ನು ತಾವು ಘೋಷಿಸಿಕೊಂಡಾಗ ಬ್ರಾಹ್ಮಣರ ಪ್ರಾಮಾಣ್ಯ ಬೇಕಾಗುತ್ತೆ. ಛತ್ರಪತಿ ಶಿವಾಜಿ ಮಹಾರಾಜ ಇರುವ ಕಥನಗಳ ಪ್ರಕಾರ ಶೂದ್ರರಾಗಿ ಒಬ್ಬ ರಾಜನಾಗಿ ತನ್ನನ್ನು ತಾನು ಘೋಷಿಸಿಕೊಳ್ಳುವ ಅಂತ ಬಂದಾಗ ಆ ಸಂಸ್ಥಾನದ ಬ್ರಾಹ್ಮಣರು ಯಾರೂ ಕೂಡ ಆತನಿಗೆ ಆ ಪಟ್ಟವನ್ನು ಕೊಡುವುದಕ್ಕೆ ಒಪ್ಪುವುದಿಲ್ಲ. ಅದಕ್ಕೆ ಉತ್ತರದಿಂದ ಬ್ರಾಹ್ಮಣನ ಕರೆಸಿ ಈತನಿಗೆ ಛತ್ರಪತಿ ಎನ್ನುವ ಪಟ್ಟವನ್ನು ಕೊಡಲಿಕ್ಕೆ ಪ್ರಯತ್ನಿಸ್ತಾರೆ. ಯಾಕಂದರೆ ಬ್ರಾಹ್ಮಣರಿಗೆ ಒಬ್ಬ ಶೂದ್ರನನ್ನು ರಾಜನನ್ನಾಗಿ ಒಪ್ಪಿಕೊಳ್ಳುವುದಕ್ಕೆ ಇದೇ ಮರಾಠ ಸಂಸ್ಥಾನದಲ್ಲಿ ಇಷ್ಟವಿರಲಿಲ್ಲ ಅನ್ನೋ ಸಂಗತಿಯು ಕೂಡ ದಾಖಲಾಗುತ್ತೆ. ಔರಂಗಜೇಬ್ ಆ ಕಾಲಘಟ್ಟದಲ್ಲಿ ಮೊಘಲರ ಸಾಮ್ರಾಜ್ಯ ಇಡೀ ದೇಶಾದ್ಯಂತ ಆಳ್ವಿಕೆಯನ್ನು ಮಾಡ್ತಿರುತ್ತೆ. ಮೊದಲು ಕಪ್ಪ ಕಾಣಿಕೆಯನ್ನು ಕೊಡುವ ಹಂತಕ್ಕೆ ಬಂದರೂ ಕೂಡ ನಿಧಾನಕ್ಕಾಗಿ ಎಲ್ಲ ಸಾಮಂತರಿಗೂ ಕೂಡ ಸ್ವತಂತ್ರವಾಗಿ ತಮ್ಮದೇ ಆದಂಥ ಸಂಸ್ಥಾನವನ್ನು ಹಾಗೂ ತಮ್ಮ ಸಂಸ್ಥಾನದಲ್ಲಿ ತಾವು ಸಾಮ್ರಾಟರಾಗಿ ಉಳಿದವರನ್ನು ಸಾಮಂತರಾಗಿ ಇಟ್ಟುಕೊಳ್ಳುವ, ಇಲ್ಲಿ ಸ್ವರಾಜ್ಯದ ಪ್ರಶ್ನೆ ಏನಿಲ್ಲ. ಪ್ರತಿಯೊಬ್ಬನೂ ತಾನು ಸಾಮ್ರಾಟನಾಗಬೇಕು, ಉಳಿದವರು ತಮಗೆ ಸಾಮಂತರಾಗಬೇಕು ಅನ್ನೋ ದಿಕ್ಕಿನಲ್ಲೇ ಎಲ್ಲರೂ ಪ್ರಯತ್ನ ಪಡ್ತಿದ್ರು. ಆ ಪ್ರಯತ್ನವನ್ನೇ ಶಿವಾಜಿಯೂ ಕೂಡ ಮಾಡಿದ್ದು. ಇದು ಇತಿಹಾಸದಲ್ಲಿ ನಡೆಯುತ್ತೆ. ಸಾಂಬಾಜಿಯ ನಿರ್ದಿಷ್ಟ ಪ್ರಶ್ನೆಗೆ ಬಂದರೆ, ಸಾಂಬಾಜಿ ಛತ್ರಪತಿ ಶಿವಾಜಿಯವರ ಹಿರಿಮಗ ರಾಜಾರಾಮ್ ಅಂತ ಅಂದ್ಬಿಟ್ಟು ಇನ್ನೊಬ್ಬ ಮಗನೂ ಇರ್ತಾನೆ. ಅವ್ರಿಗೆ ಈ ದಾಯಾದಿ ಕಲಹವೂ ಇರುತ್ತದೆ ಸಾಂಬಾಜಿ ಮತ್ತು ರಾಜಾರಾಮ್ ನಡುವೆ. ಎಲ್ಲ ಇತಿಹಾಸದ ಕಥನಗಳು ಕೂಡ ಸಾಂಬಾಜಿ ಒಬ್ಬ ನಿಜಕ್ಕೂ ಕೂಡ ಏನು ಚಿತ್ರದಲ್ಲಿ ತೋರಿಸಲಾಗ್ತದೆ ಅಂತಹ ಶೌರ್ಯ ಮತ್ತು ಸಾಹಸವನ್ನು ಮೆರೆಯುವಂಥ ವ್ಯಕ್ತಿತ್ವ ಉಳ್ಳವನಾಗಿರಲಿಲ್ಲ ಅನ್ನುವಂತಹ ಇದುವರ ತನಕ ಇತಿಹಾಸದ ಕಥನಗಳಿದ್ದಾವೆ. ಉದಾಹರಣೆಗೆ ವಿಕಿಪೀಡಿಯಾದಲ್ಲಿ ಈ ಚಾವಾ ಚಿತ್ರ ಬಂದ ತಕ್ಷಣ ಕೆಲವು ಐತಿಹಾಸಿಕ ಅಂಶಗಳನ್ನು ತೋರಿಸಿದಾಗ ಇವತ್ತು ಮಹಾರಾಷ್ಟ್ರ ಸರ್ಕಾರ ಅವ್ರ ಮೇಲೆ ಕೇಸ್ ಹಾಕಿದೆ. ಯಾರ ಐತಿಹಾಸಿಕ ಅಂಶಗಳನ್ನು ಸೇರಿಸಿದ್ರು ಅವ್ರ ಮೇಲೆ ಕೇಸ್ ಹಾಕಿದ್ದಾರೆ. ಅದರ ಅಂಶ ಏನಪ್ಪ ಅಂತಂದರೆ, ಪ್ರಧಾನವಾಗಿ ಸಾಂಬಾಜಿ ಒಂದು ಕಾಲಘಟ್ಟದಲ್ಲಿ ಇತಿಹಾಸದ ಕಥನಗಳೇನು ನೋಡೋದೇನಪ್ಪ ಅಂದರೆ, ಸಾಕ್ಷಿ ಪುರಾವೆಗಳ ಸಮೇತ ಶಿವಾಜಿಗೆ ಈ ಒಬ್ಬ ಹಿರಿಮಗನ ಬಗ್ಗೆ ಯಾವತ್ತೂ ಕೂಡ ಒಂದು ಬೇಸರವೇ ಇತ್ತು. ಹೀಗಾಗಿ ಆತ ಬೇರ್ಪಟ್ಟು ಮೊಘಲರ ಸಹಾಯದೊಂದಿಗೆ ತನ್ನದೇ ಆದಂಥ ಪಾಳೆಪಟ್ಟನ್ನು ಕೂಡ ರೂಪಿಸಿಕೊಳ್ಳುವುದಕ್ಕೆ ಪ್ರಯತ್ನ ಪಟ್ಟ. ಆದರೆ ಆ ನಂತರದಲ್ಲಿ ಒಂದು ರೀತಿಯ ರಾಜಿ ಕುದುರಿ, ಆ ನಂತರದಲ್ಲಿ ಈತ ಮತ್ತೆ ಛತ್ರಪತಿ ಆದದ್ದು. ಮತ್ತು ಪ್ರಧಾನವಾಗಿ ಮದ್ಯ ವ್ಯಸನಿ ಹಾಗೂ ಮಾನಿನಿ ವ್ಯಸನಿಯಾಗಿದ್ದ ಅಂಥೇಳಿ ಹಲವಾರು ಇತಿಹಾಸಗಳು ಹೇಳ್ತವೆ. ವಿಕಿಪೀಡಿಯಾದಲ್ಲೂ ಕೂಡ ಅದನ್ನು ಸೇರಿಸಿದ್ದಕ್ಕೆ ಅವ್ರ ಮೇಲೆ ಕೇಸ್ ಹಾಕಲಾಗಿದೆ. ವಿಷಯ ಏನಪ್ಪ ಅಂತಂದರೆ, ಇದನ್ನು ಯಾರೋ ತಲೆಕೆಟ್ಟೋರು ಹಿಂದೂ ವಿರೋಧಿಗಳು ಸಾಂಬಾಜಿ ಬಗ್ಗೆ ಈ ವಾಕ್ಯಗಳನ್ನು ಸೇರಿಸಿದ್ರೆ ಅದು ಆರೋಪ ಸರಿ ಅಂತನೂ ಒಂದು ಮೇಲ್ನೋಟಕ್ಕೆ ಒಪ್ಕೋಬೋದಾಗಿತ್ತೇನು. ಆದರೆ ಸಾಂಬಾಜಿಯ ಬಗ್ಗೆ ಈ ಅಭಿಪ್ರಾಯಗಳನ್ನು ನಿಮ್ಗೆ ಆಶ್ಚರ್ಯ ಆಗ್ಬೋದು. ಸಾಕ್ಷಾತ್ ಸಂಘ ಪರಿವಾರದ ಸರಸಂಘ ಚಾಲಕರಾದಂಥ ಗೋಳ್ವಾಲ್ಕರ್ ಅವರು ಹಾಗೂ ಸಂಘ ಪರಿವಾರದ ಸೈದ್ಧಾಂತಿಕ ಪಿತಾಮಹನಾದಂಥ ಸಾವರ್ಕರ್ ಅವರು ಕೂಡ ಬರೆದಿದ್ದಾರೆ. ಅದರ ಬಗ್ಗೆ ಹೆಂಗಿದ್ರು ಕೂಡ ನಾವು ಆನಂತರ ಮಾತಾಡೋಣ. ಸೊ ಹೀಗಾಗಿ ಬೇಸಿಕಲಿ ಚಿತ್ರದಲ್ಲಿ ಅವೆಲ್ಲ ಇಲ್ಲ. ಚಿತ್ರದಲ್ಲಿ ಪ್ರಧಾನವಾಗಿ ಅದರ ಉದ್ದೇಶವೇ ಆಗ ಸಾಂಬಾಜಿ ಮಾಡಿದಂಥ ಹೋರಾಟ, ಶಿವಾಜಿ ಮಾಡಿದಂಥ ಹೋರಾಟ, 20ನೇ ಶತಮಾನದಲ್ಲಿ ಏನು ಸ್ವಾತಂತ್ರ್ಯ ಹೋರಾಟ, ವಸಾಹತುಶಾಹಿ ವಿರುದ್ಧ ಒಂದು ಸ್ವರಾಜ್ಯಕ್ಕಾಗಿ ನಡೆದಂಥ ಹೋರಾಟದ ಪ್ರಥಮ ಭಾಗ ಅದು. ಶಿವಾಜಿ ಸಾಂಬಾಜಿ ಆ ರೀತಿ ಸ್ವಾತಂತ್ರ್ಯ ಹೋರಾಟಗಾರರು. ಸ್ವರಾಜ್ಯ ಅಂದರೆ ಇವತ್ತು ನಾವು ಏನು ವಸಾಹತುಶಾಹಿ ವಿರೋಧಿ ಸ್ವರಾಜ್ಯ ಅಂತೀವಿ ಆ ಥರದ ಸ್ವರಾಜ್ಯ. ಯಾಕಂದರೆ ಮೊಘಲರು ವಿದೇಶದಿಂದ ಬಂದು ಆಕ್ರಮಣ ಮಾಡಿದಂಥವ್ರು. ಹೀಗಾಗಿ ಅದು ನಮ್ಮ ಸ್ವರಾಜ್ಯಕ್ಕೆ, ಅದು ಹಿಂದೂ ರಾಜ್ಯಕ್ಕಲ್ಲ ಅನ್ನುವಂಥ ಒಂದು ವಾಕ್ಯವನ್ನು ಪದೇ ಪದೇ ಹೇಳ್ತಾರಲ್ಲ. ಇನ್ಫ್ಯಾಕ್ಟ್ ಸಾಂಬಾಜಿ ತನ್ನ ಹಲವಾರು ಡೈಲಾಗ್ಗಳಲ್ಲಿ ನಾವು ಕಟ್ತಾ ಇರುವಂಥದ್ದು ಸ್ವರಾಜ್ಯ, ಇಲ್ಲಿ ಎಲ್ಲ ಜಾತಿ ಧರ್ಮದವರು ಇರ್ತಾರೆ ಅಂತ ಒಂದು ತುಣುಕು ಕೂಡ ಬರುತ್ತಲ್ಲಿ. ಕೊನೆ ಸೀನ್ನಲ್ಲಿ ಔರಂಗಜೇಬ್ ನಿನ್ನನ್ನು ಬೇಕಾದ್ರೆ ಬದುಕುಡಿಸ್ತೀನಿ, ನೀನು ನಮ್ಮ ಜೊತೆ ಕೈಗೂಡಿಸು, ಮೊಘಲರ ಜೊತೆ ಕೈಗೂಡಿಸು, ನಿನಗೆ ಬದುಕು ಸಿಗುತ್ತೆ, ಎಲ್ಲವೂ ಸಿಗುತ್ತೆ, ಒಂದೇ ಒಂದು ಷರತ್ತೇನಪ್ಪ ಅಂತಂದರೆ ನೀನು ಮುಸ್ಲಿಮನಾಗ್ಬಿಡಬೇಕು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅದಕ್ಕೆ ಪ್ರತಿಯಾಗಿ ಕಣ್ಣು ಕಳೆದುಕೊಂಡು ಸಂಪೂರ್ಣ ಚಿತ್ರಹಿಂಸೆಗೆ ಗುರಿಯಾಗಿದ್ದಂಥ ಸಾಂಬಾಜಿ, ನೀನೇ ಮರಾಠರ ಜೊತೆ ಸೇರಿಬಿಡು, ನಿನಗೂ ಒಳ್ಳೆ ಬದುಕು ಸಿಗುತ್ತೆ, ನೀನೇನು ನಿನ್ನ ಧರ್ಮ ಪರಿವರ್ತನೆ ಮಾಡ್ಕೊಳ್ಳೋ ಅಗತ್ಯವೂ ಕೂಡ ಬೀಳೋದಿಲ್ಲ ಅಂತಲೂ ಕೂಡ ಪ್ರತಿಯಾಗಿ ಹೇಳಿ, ಆ ಮೂಲಕ ಮುಸ್ಲಿಮರು ಸಾಮ್ರಾಜ್ಯ ವಿಸ್ತರಣೆ ಮಾಡ್ತಿದ್ದ ಉದ್ದೇಶವೇ
ಕನ್ವರ್ಷನ್, ಧರ್ಮ ಪರಿವರ್ತನೆಗೆ. ಆದರೆ ಹಿಂದೂ ರಾಜರುಗಳೆಲ್ಲರೂ ಕೂಡ ಉದಾತ್ತ ಮನುಷ್ಯರು, ಅವರು ಯಾವತ್ತೂ ಕೂಡ ಇದಕ್ಕೆ ಪ್ರಯತ್ನ ಪಟ್ಟಿರಲಿಲ್ಲ ಅನ್ನುವ ಮೆಸೇಜು ವರ್ತಮಾನದ ರಾಜಕಾರಣಕ್ಕೆ ಅನುಕೂಲವಾಗೋ ರೀತಿ ಬಳಸೋದಕ್ಕೆ ಅಲ್ಲಿ ತೋರಿಸಲಾಗಿದೆ. ಆದರೆ ಇತಿಹಾಸದಲ್ಲಿ ಈ ಥರದ ಪುರಾವೆಗಳು ನಿಮಗೆ ಯಾವತ್ತೂ ಸಿಗೋದಿಲ್ಲ. ಯಾಕಂದರೆ ಮೊದಲನೇದು, ಇತಿಹಾಸದ ಸಂಗತಿನಲ್ಲೇ ಇದೇ ಸಾಂಬಾಜಿಯೇ ಶಿವಾಜಿಯಿಂದ ದೂಷಿಸಲ್ಪಟ್ಟು ಬಹಿಷ್ಕರಿಸಲ್ಪಟ್ಟಾಗ ಮೊಘಲರು 7,000 ಸೈನಿಕರನ್ನ ಕೊಡ್ತಾರೆ. ಇವರಿಗೆ 7,000 ಸೈನಿಕರನ್ನ ಇಟ್ಕೊಂಡು ತನ್ನದೇ ಆದಂಥ ಒಂದು ಪಾಳೆಪಟ್ಟನ್ನು ಕೂಡ ಕಟ್ಟಿಕೊಂಡ್ರು ಅಂತ ಒಂದು ಇತಿಹಾಸದ ಸಂಗತಿ ಹೇಳುತ್ತೆ. ಸತ್ಯ ಸುಳ್ಳು ಬೇರೆ ಪ್ರಶ್ನೆ. ಇದು ಹಲವಾರು ವಿಶ್ವಾಸಾರ್ಹ ಮೂಲಗಳಿಂದ ಇವತ್ತು ಒಪ್ಪಿತವಾಗಿರುವ, ಹಿಸ್ಟರಿನಲ್ಲೂ ಒಪ್ಪಿತವಾಗಿರುವ ಒಂದು ಸತ್ಯದ ಭಾಗ. ಎರಡನೇದು, ಅತಿ ಮುಖ್ಯವಾಗಿ ಆ ಕಾಲಘಟ್ಟದಲ್ಲಿ ಶಿವಾಜಿ ಮತ್ತು ಔರಂಗಜೇಬ್ ನಡುವೆ ನಡೆದಂಥ ಸಂಘರ್ಷವನ್ನು ಎರಡು ಧರ್ಮಗಳ ನಡುವೆ ನಡೆದಂಥ ಸಂಘರ್ಷ ಅಂತ ಕರಿಬೋದಾ? ಯಾಕಂದ್ರೆ ನಾನು ಈಗಾಗಲೇ ಹೇಳಿದಾಗೆ ಕೊನೆ ಸೀನ್ನಲ್ಲಿ ಔರಂಗಜೇಬು ನೀನು ಮುಸ್ಲಿಂ ಆಗಿ ಪರಿವರ್ತನೆ ಆದರೆ ನಮ್ಮ ಜೊತೆ ಸೇರ್ಕೋಬೋದು ಅಂತನ್ಬಿಟ್ಟು ಹೇಳ್ತಾರೆ ಅನ್ನೋದಾದರೆ, ಔರಂಗಜೇಬನ ಎಲ್ಲ ಅಧಿಕಾರಿಗಳು ಮತ್ತು ಮಾಂಡಲಿಕರು, ಸಾಮಂತರು ಕೂಡ ಯಾರು ಬದುಕುಳಿದ್ರು ಅವರೆಲ್ಲರೂ ಕೂಡ ಇಸ್ಲಾಂಗೆ ಪರಿವರ್ತನೆ ಆಗಿದ್ದವರು ಅಂತನ್ನುವಂತಹ ಸೂಚನೆ ಬರುತ್ತೆ. ಆದರೆ ವಾಸ್ತವ ಏನಪ್ಪ ಅಂತಂದರೆ, ಶಿವಾಜಿಯ ವಿರುದ್ಧ ಹೋರಾಟ ಮಾಡುವಂಥದ್ದು ಔರಂಗಜೇಬನ ಪರವಾಗಿ ಅವನ ಕಮಾಂಡರ್, ಔರಂಗಜೇಬನ ಪ್ರಧಾನ ಕಮಾಂಡರ್ ಯಾರಪ್ಪ ಅಂದರೆ ಮಿರ್ಜಾ ಜೈಸಿಂಗ್ ಅಂತೇಳಿ ಹಿಂದೂ. ಇಷ್ಟು ಮಾತ್ರ ಅಲ್ದಿರ, ಔರಂಗಜೇಬನ ಸಂಸ್ಥಾನದಲ್ಲಿ ಆಸ್ಥಾನದ ಅಧಿಕಾರಿಗಳಾದದ್ದವರೆಲ್ಲ ಯಾರು? ಕೆಲವು ಉದಾಹರಣೆಗಳು: ರಾಜಾ ರಾಯ್ ಸಿಂಗ್ ಸಿಸೋಡಿಯಾ, ಸುಜಾನ್ ಸಿಂಗ್ ಬೊಂಡೇಲಾ, ಹರಿಬಾನ್ ಗೌರ್, ಉದಯಬಾನ್ ಗೌರ್, ಶೇರ್ ಸಿಂಗ್ ರಾಠೋಡ್, ಚತುರ್ಭುಜ್ ಚೌಹಾನ್, ಮಿತ್ರಾ ಸೇನ್, ಇಂದ್ರಮಾನ್ ಬುಂಡೇಲಾ, ಬಾಜಿ ಚಂದ್ರರಾವ್, ಗೋವಿಂದರಾವ್, ಇವರೆಲ್ಲರೂ ಔರಂಗಜೇಬನ ಸಂಸ್ಥಾನದಲ್ಲಿ ಹಿಂದೂ ಮಾಂಡಲಿಕರು, ಸಾಮಂತರು ಹಾಗೂ ಅಧಿಕಾರಿಗಳಾಗಿದ್ದವರು. ನೀನು ಮೊಘಲರ ಜೊತೆ ಸೇರಿಬಿಟ್ರೆ ನಿನಗೆ ಬದುಕು ಸಿಗುತ್ತೆ, ಒಂದೇ ಷರತ್ತು, ನೀನು ಮುಸ್ಲಿಮರಾಗಬೇಕು ಅಂದ್ರೆ ಇವರು ಯಾರೂ ಮುಸ್ಲಿಮರಾಗಿಲ್ಲ. ಅಂದರೆ ಇದು ಇವತ್ತಿನ ದ್ವೇಷ ರಾಜಕಾರಣಕ್ಕೆ ಪೂರಕವಾಗಿ ಸೇರಿಸಲ್ಪಟ್ಟ ಒಂದು ಡೈಲಾಗು ಮತ್ತು ಐತಿಹಾಸಿಕವಾಗಿ ಒಂದು ಅಸಂಗತವಾದಂಥ ವಿಷಯ. ಸೊ ಹಿಸ್ಟಾರಿಕಲಿ ಇನ್ಆಕ್ಯುರೇಟ್, ದುರುದ್ದೇಶಪೂರ್ವಕವಾಗಿ ಸೇರಿಸಿರುವಂಥ ಒಂದು ಅಂಶವೇ ಆಗುತ್ತೆ. ಯಾಕಂದರೆ ಇಡೀ ಚಿತ್ರದ ಉದ್ದೇಶವೇ ಈ ಮಧ್ಯಕಾಲೀನ ಯುಗದಲ್ಲಿ ಒಬ್ಬ ಮುಸ್ಲಿಂ ದೊರೆಗೂ ಹಿಂದೂ ಸಾಮಂತನಿಗೂ ನಡೆದಂಥ ಅಂದರೆ ಸಾರಾಂಶದಲ್ಲಿ ಒಬ್ಬ ಸಾಮ್ರಾಟನಿಗೂ ಸಾಮಂತನಿಗೂ ನಡೆದಂಥ ಘರ್ಷಣೆಯನ್ನು ಮುಸ್ಲಿಂ ಆಕ್ರಮಣಕೋರರಿಗೂ ಮತ್ತು ಸ್ಥಳೀಯ ಹಿಂದೂಗಳಿಗೂ ನಡೆದಂಥ ಒಂದು ಘನಘೋರವಾದಂಥ ಯುದ್ಧ. ಮುಸ್ಲಿಮರು ಸದಾ ಕೋರರು, ಹಿಂದೂಗಳು ಸದಾ ಬಲಿಪಶುಗಳು ಅಂತ ಇವತ್ತು ಏನು ಅಸಂಗತವಾದಂಥ ವಿಕೃತವಾದಂಥ ಇತಿಹಾಸದ ಸಂಗತಿಯನ್ನು ದ್ವೇಷ ರಾಜಕಾರಣಕ್ಕೆ ಬಳಸ್ಕೊಳ್ಳಲಾಗ್ತಿದೆ, ಅದಕ್ಕಾಗಿ ಬಳಸಲ್ಪಡ್ತಾ ಇರುವಂಥದ್ದು. ಇಡೀ ಇತಿಹಾಸದಲ್ಲಿ ಆ ರೀತಿ ಬ್ರಿಟಿಷರು ಬರುವ ತನಕ, ಬ್ರಿಟಿಷರು ಬಂದು 1857 ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹಿಂದೂ ಮುಸ್ಲಿಮರಿಬ್ಬರೂ ಕೂಡ ಒಟ್ಟುಗೂಡಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದಿಂದ ಪಡೆದಂಥ ಏಟಿನಿಂದ ಅವರ ಕಲಿತ ಪಾಠ ಏನಪ್ಪ ಅಂದರೆ, ಹಿಂದೂ ಮುಸ್ಲಿಂ ಐಕ್ಯತೆ ಇದ್ದರೆ ಈ ದೇಶದಲ್ಲಿ ತಮ್ಮ ಸಾಮ್ರಾಜ್ಯ ಮುಂದುವರಿಸಿಕೊಳ್ಳೋಕ್ಕೆ ಸಾಧ್ಯವಿಲ್ಲ. ಹೀಗಾಗಿ ಹಿಂದೂ ಮುಸ್ಲಿಂ ಐಕ್ಯತೆಯನ್ನು ಒಡೆಯಬೇಕು ಅನ್ನುವಂಥದ್ದೇ ಪ್ರಧಾನವಾಗಿ ಅವರ ಗುರಿಯಾಗಿತ್ತು. ಅದರಲ್ಲೂ ವಿಶೇಷವಾಗಿ ಯಾರಿಂದ ಅವ್ರು ಪಡ್ಕೊಳ್ಬೇಕಾಗಿತ್ತು ಸಾಮ್ರಾಜ್ಯವನ್ನು ಭಾರತದಲ್ಲಿ ಅಂತಂದರೆ ಮುಘಲ್ ದೊರೆಗಳಿಂದಲೇ. ಯಾಕಂದರೆ ಮುಘಲ್ನ ಕೊನೆಯ ದೊರೆ ಬಹದ್ದೂರ್ ಶಾ ಜಫರ್, ಅವರಿಂದಲೇ ಪಡಿಬೇಕಾಗಿತ್ತು ಅಂತಂದರೆ ಹೇಗಿದ್ದರೂ ಕೂಡ 1500ರಿಂದ ನಡೆದಂಥ ಮೊಘಲರ ಆಳ್ವಿಕೆಯಲ್ಲಿ ಸಹಜವಾಗಿಯೇ ಆ ಕಾಲಘಟ್ಟದಲ್ಲಿ ಕ್ರೌರ್ಯ, ಅರಾಜಕತೆ, ಹಿಂಸಾಚಾರ, ಚಿತ್ರಹಿಂಸೆ ಪ್ರತಿಯೊಬ್ಬ ರಾಜನೂ ಅನುಸರಿಸ್ತಿದ್ದಂಥ ರಾಜನೀತಿಯ ಭಾಗ. ಹೀಗಾಗಿ ಸಾಕಷ್ಟು ಜನ ಸಾಮ್ರಾಟನ ವಿರುದ್ಧ ಸಹಜವಾಗಿಯೇ, ಆ ಸಾಮ್ರಾಟ ಹಿಂದೂ ಆಗಿದ್ದರೂ ಸರಿ, ಆ ಸಾಮ್ರಾಟ ಮುಸ್ಲಿಂ ಆಗಿದ್ದರೂ ಸರಿ, ಅವರ ವಿರುದ್ಧ ಹಲವಾರು ಅಸಮಾಧಾನಗಳು ಇರುವುದೇ ಸಹಜವಾಗಿರುತ್ತದೆ. ಆದರೆ ಅದಕ್ಕೆ ಒಂದು ಕೋಮುವಾದಿ ಸ್ವರೂಪವನ್ನು ಕೊಟ್ಟು ಇಡೀ ಭಾರತದ ಇತಿಹಾಸವನ್ನೇ ಒಂದು ಉಜ್ವಲವಾದಂಥ ಹಿಂದೂ ಇತಿಹಾಸ, ಆ ನಂತರ ಮುಸ್ಲಿಮರು ಬಂದಾದ ಮೇಲೆ ಆಕ್ರಮಣಕೋರ ಮುಸ್ಲಿಂ ಇತಿಹಾಸ, ಅದಾದ ನಂತರದಲ್ಲಿ ಬ್ರಿಟಿಷರು ಬಂದಾದ ಮೇಲೆ ಆಧುನಿಕ ಭಾರತದ ಇತಿಹಾಸ ಅಂತ ಭಾರತದ ಇತಿಹಾಸವನ್ನು ಕೋಮುವಾದಿ ಕಣ್ಣಿನಿಂದ ನೋಡುವಂತಹ ಇತಿಹಾಸದ ಚಿತ್ರಣವನ್ನು ಬಿತ್ತಿದ್ದೇ ಬ್ರಿಟಿಷ್. ಇನ್ಫ್ಯಾಕ್ಟ್ ನೋಡೋದಾದರೆ ಸಂಘ ಪರಿವಾರ ನಮ್ಮ ಭಾರತದ ಜ್ಞಾನಶಿಸ್ತುಗಳೇನಾಗಿದೆ ಅದು ವಸಾಹತೀಕರಣ ಆಗೋಗಿದೆ. ಬ್ರಿಟಿಷರ ವಸಾಹತೀಕರಣದ ಜ್ಞಾನದಿಂದ ಭಾರತದ ಜ್ಞಾನಶಿಸ್ತನ್ನು ಬಿಡುಗಡೆ ಮಾಡಬೇಕು ಅಂತ ಹೇಳುವಂಥವ್ರು, ಅವರು ಕೂಡ ಭಾರತದ ಇತಿಹಾಸವನ್ನು ಬ್ರಿಟಿಷ್ ಏನು ಹೇಳ್ಕೊಟ್ರು ಅದು ಆ ರೀತಿಯೇ ಚಿತ್ರಣ ಮಾಡ್ತಾರೆ.
ಉಜ್ವಲವಾದ ಹಿಂದೂ ಇತಿಹಾಸ, ಆಕ್ರಮಣಶೀಲ ಮುಸ್ಲಿಂ ಇತಿಹಾಸ, ಆಧುನಿಕ ಭಾರತ ಇತಿಹಾಸ. ಅಂದರೆ ವಸಾತೀಕರಣ ದೃಷ್ಟಿನಲ್ಲೇ ಸಂಘ ಪರಿವಾರದವರು ಕೂಡ ಭಾರತದ ಇತಿಹಾಸವನ್ನು ಚಿತ್ರಣ ಮಾಡ್ತಾ ಇದ್ದಾರೆ. ಸೊ ಸಾಮ್ರಾಟ ಮತ್ತು ಸಾಮಂತರ ನಡುವಿನ ಘರ್ಷಣೆಯನ್ನ ಹಿಂದೂ ಮುಸ್ಲಿಂ ಅಂತ ಅಂದ್ಬಿಟ್ಟು ಹೇಳಕ್ಕೆ ಸಾಧ್ಯ ಇಲ್ಲ ಅನ್ನೋದಕ್ಕೆ ಮಧ್ಯಕಾಲೀನ ಯುಗದ ನೆಪ ಮಾತ್ರಕ್ಕೆ ಆ ಇತಿಹಾಸವನ್ನು ನೋಡಿದ್ರು ಕೂಡ ನಿಮಗೆ ಸಾವಿರಾರು ಪುರಾವೆಗಳು ಸಿಗ್ತವೆ. ಉದಾಹರಣೆಗೆ ಇದ್ರ ಬಗ್ಗೆ ನಡೆದಿರುವಂಥ ಶಾಸ್ತ್ರೀಯ ಅಧ್ಯಯನಗಳೇನು ಹೇಳ್ತವೆ, ಅಕ್ಬರ್ನ ಕಾಲದಲ್ಲಿ ಸುಮಾರೊಂದು 500 ಜನ ಸರ್ದಾರರು, ಮಾನ್ಸಬ್ದಾರರು, ಅದರಲ್ಲಿ 22.5% ಅಷ್ಟು ಜನ ಇದ್ದವರು ಹಿಂದೂಗಳು. ಶಹಜಹಾನ್ ಕಾಲದಲ್ಲಿ 22.4%. ಅತ್ಯಂತ ಕ್ರೂರ ಮೊಘಲ್ ದೊರೆ ಅಂತ ಹೇಳಲ್ಪಡುವಂತಹ ಔರಂಗಜೇಬನ ಕಾಲದಲ್ಲಿ ಹಿಂದೂಗಳು ಸಾಮಂತರಾಗಿ, ಮಾಂಡಲಿಕರಾಗಿ ಮತ್ತು ಅಧಿಕಾರಿಗಳಾಗಿದ್ದವರ ಸಂಖ್ಯೆ 31.6%. ಔರಂಗಜೇಬನ ಸಾಮ್ರಾಜ್ಯದಲ್ಲಿ ಅವರು ಯಾರೂ ಕೂಡ ಮುಸ್ಲಿಮರಿಗಾಗಿ ಪರಿವರ್ತನೆ ಹೊಂದಿಲ್ಲ. ಯುದ್ಧಗಳನ್ನು ಮಾಡಿದವರೇ, ಕೊಂದವರೇ. ಹಂಗೆ ನೋಡೋದಾದರೆ ಮಹಾರಾಷ್ಟ್ರದ ಸಾಕಷ್ಟು ಹಳ್ಳಿಗಳನ್ನು ಲೂಟಿ ಮಾಡಿ ಸರ್ವನಾಶ ಮಾಡಿರುವಂತಹ ಚಿತ್ರಣ ನಿಮಗೆ ಸಿಗುತ್ತೆ. ಹಂಗೆ ನೋಡೋದಾದರೆ ನೀವು ನಿಷ್ಪಕ್ಷಪಾತವಾಗಿ ಚಾವಾ ಸಿನಿಮಾನವನ್ನೇ ನೀವು ನೋಡಿದ್ರು, ಯಾರು ಸಾಮ್ರಾಜ್ಯಕ್ಕೆ ದ್ರೋಹ ಬಗೆದ್ರು ಅವ್ರನ್ನ ಆನೆಯಿಂದ ತುಳಿಸುವುದು, ಯಾರು ಸಾಮ್ರಾಜ್ಯಕ್ಕೆ ದ್ರೋಹ ಬಗೆದ್ರು ಅಥವಾ ಶತ್ರುಗಳಾಗಿ ಬಂದರು ಅವರ ಕಣ್ಣು ಕೀಳೋದು, ನಾಲ್ಗೆ ಕೀಳೋದು, ಹಾಗೂ ಲೂಟಿ ಮಾಡಿದಾಗ, ಆಕ್ರಮಣ ಮಾಡಿದಾಗ ಹಳ್ಳಿಗಳನ್ನು ಲೂಟಿ ಮಾಡಿ ಹಿಂಸಾಚಾರ ಮಾಡುವಂಥದ್ದು ನೀವು ನಿಷ್ಪಕ್ಷಪಾತವಾಗಿ ನೋಡಿದ್ರೆ ಅದನ್ನು ಸಂಭಾಜಿನೂ ಮಾಡ್ತಾನೆ, ಔರಂಗಜೇಬು ಮಾಡ್ತಾನೆ. ಎರಡೂ ಕೂಡ ಖಂಡನಾರ್ಹವಾದಂತೆ. ಜನರ ದೃಷ್ಟಿಯಿಂದ ನೋಡುವುದಾದರೆ ಈ ರಾಜರ ಕಾಲದಲ್ಲಿ, ಆ ಕಾಲಘಟ್ಟದಲ್ಲಿ ಅಪಾರವಾದಂತಹ ರಾಜಕತೆ, ಹಿಂಸಾಚಾರ, ಕ್ರೌರ್ಯ ಎಲ್ಲವೂ ಇತ್ತು. ಈಗಿಲ್ಲ ಅಂತಲ್ಲ. ಇನ್ಫ್ಯಾಕ್ಟು ಇಸ್ರೇಲು, ಅಮೇರಿಕ, ಪ್ಯಾಲೆಸ್ತೈನರ ಮೇಲೆ ನೀವು ಮಾಡ್ತಿರೋದು ಇವತ್ತು ನೋಡಿದ್ರೆ ಪ್ರಾಯಶಃ ಅದಕ್ಕೆ ಈ ಔರಂಗಜೇಬು ಹಳ್ಳಿಗಳಲ್ಲಿ ಏನು ಮಾಡಿದ್ರು ಅಥವಾ ಸಂಭಾಜಿ ಅದಕ್ಕೆ ಪರ್ಯಾಯವಾಗಿ ಹಳ್ಳಿಗಳಲ್ಲಿ ಏನು ಮಾಡಿದ್ದು ಅಂತ ನೀವು ನೋಡಿದ್ರೆ ಅಷ್ಟಲ್ಲ ಅಂತ ಅನ್ನಿಸ್ಬಿಡುತ್ತೆ. ಅದು ಬೇರೆ ಪ್ರಶ್ನೆ. ಆದರೂ ವಾಸ್ತವ ಏನಪ್ಪ ಅಂತಂದರೆ ಆ ಮಧ್ಯಕಾಲೀನ ಯುಗದಲ್ಲಿ ಶತ್ರು ರಾಷ್ಟ್ರವನ್ನು, ಶತ್ರು ದೊರೆಯನ್ನು ಬೆದರಿಸುವುದಕ್ಕೆ ಚಿತ್ರಹಿಂಸೆ ಮಾಡುವುದು, ಹಳ್ಳಿಗಳನ್ನು ಲೂಟಿ ಮಾಡುವುದು, ಬೆಂಕಿ ಹಚ್ಚುವುದು, ಅವರನ್ನು ಒತ್ತೆಯಾಳುಗಳನ್ನಾಗಿ ಇಟ್ಟುಕೊಳ್ಳುವುದು, ಇವೆಲ್ಲವೂ ಕೂಡ ಧರ್ಮಾತೀತವಾಗಿ ಎಲ್ಲ ಸಾಮ್ರಾಟರು, ಸಾಮಂತರು ಅನುಸರಿಸಿಕೊಂಡು ಬಂದಂಥ ಅತ್ಯಂತ ಕ್ರೂರವಾದಂಥ ರಾಜನೀತಿ. ಇದಕ್ಕೂ ಧರ್ಮಕ್ಕೂ ಯಾವ ಸೋಂಕು ಇಲ್ಲ. ಯಾಕಂದರೆ ನೀವು ನೋಡಿದ್ರೆ ಇದೇ ಮರಾಠರೇ ಪೇಶ್ವೆಗಳ ಕಾಲದಲ್ಲಿ, ಉದಾಹರಣೆಗೆ ಸಂಭಾಜಿ ಮರಣಾನಂತರದಲ್ಲಿ, ಸಂಭಾಜಿಯನ್ನು ಕೊಂದಾಕದ ನಂತರ ಮಹಾರಾಷ್ಟ್ರದಲ್ಲಿ ಹೆಂಗೆ ಕೊಂದರು, ಇದರಲ್ಲಿ ಮರಾಠ ಸಂಸ್ಥಾನದಲ್ಲೇ ಇದ್ದಂಥ ಬ್ರಾಹ್ಮಣ ಪೇಶ್ವೆಗಳ ಪಾತ್ರ ಏನಿತ್ತು ಅದು ಇನ್ನೊಂದು ಇತಿಹಾಸ ಇದೆ. ಜ್ಯೋತಿಬಾ ಫುಲೆ ಅಂಥವರೆಲ್ಲ ಇದ್ರ ಬಗ್ಗೆನೂ ಕೂಡ ಬರೆದಿದ್ದಾರೆ. ಅದನ್ನು ಬದಿಗಿಟ್ಟು ನೀವು ನೋಡಿದ್ರು ಕೂಡ ಪೇಶ್ವೆಗಳು ಮರಾಠ ಸಂಸ್ಥಾನವನ್ನು ಆಳೋದಕ್ಕೆ ಶುರು ಮಾಡಾದ್ಮೇಲೆ ಮತ್ತು ಸಂಭಾಜಿ ಮತ್ತು ಶಿವಾಜಿ ಕಾಲದಲ್ಲೂ ಕೂಡ ಕರ್ನಾಟಕದ ಮೇಲೆ ಹಲವಾರು ಕಡೆ ದಾಳಿಯಾಗಿದೆ, ಒಡೆಯರ್ಗಳ ಮೇಲೆ ದಾಳಿಯಾಗಿದೆ. ದಾಳಿ ಆದಾಗ ಹಳೆ ಮೈಸೂರು ಮತ್ತು ಮುಂಬೈ ಕರ್ನಾಟಕದ ಹಲವಾರು ಹಳ್ಳಿಗಳಲ್ಲಿ ಈಗಲೂ ಕೂಡ ಸಾವಿರಾರು ಜನ ಹಿಂದೂಗಳನ್ನು ಸಾಯಿಸಿದ, ಹಳ್ಳಿಗಳನ್ನು ಲೂಟಿ ಮಾಡಿದ ಉದಾಹರಣೆಗಳು ಸಿಗ್ತವೆ ಮರಾಠರದ್ದು. ಇದನ್ನ ಏನಂತ ಕರಿತೀರಾಗರೆ? ಮರಾಠ ಹಿಂದೂಗಳೇ, ಲೂಟಿ ಮಾಡಿದ್ದು ಹಿಂದೂಗಳನ್ನೇ. ಅದೇ ರೀತಿ ಔರಂಗಜೇಬನ ಸಂಸ್ಥಾನದಲ್ಲಿ ಮಂಡಲಾಧೀಶರಾದಂಥವರು ಕೂಡ ಸಂಭಾಜಿಯ ಮೇಲೆ ಯುದ್ಧಕ್ಕೆ ಬಂದಾಗ ಮುಸ್ಲಿಂ ಸೈನಿಕರು ಎಷ್ಟು ಕ್ರೂರವಾಗಿ ಹಿಂಸಾಚಾರವನ್ನು ಮಾಡಿದ್ರು, ಅದೇ ರೀತಿ ಔರಂಗಜೇಬನ ಹಿಂದೂ ಸೇನಾಧಿಪತಿಗಳು ಹಿಂದೂಗಳ ಮೇಲೆ ಅಷ್ಟೇ ರೀತಿಯಾದಂಥ ಕ್ರೂರ ಹಿಂಸಾಚಾರಗಳನ್ನು ಮಾಡಿದ್ದಾರೆ. ಇದಕ್ಕೆ ನೀವು ಕೋಮುವಾದವನ್ನು ಹಾಕೋದಕ್ಕೆ ಬರೋದಿಲ್ಲ. ಅದು ಹಿಂದೂಗಳ ವಿರುದ್ಧ ಮುಸ್ಲಿಂ ದ್ವೇಷದಿಂದ ಮಾಡಿದ್ದು ಅಂತ ಅಂದ್ಬಿಟ್ಟು ಹೇಳಕ್ಕೆ ಬರೋದಿಲ್ಲ. ಒಂದು ವ್ಯತ್ಯಾಸ ಇದೆ. ಯಾರ್ಯಾರು ತಮ್ಮ ಸಂಸ್ಥಾನಕ್ಕೆ ನಿಷ್ಠೆ ತೋರಬೇಕೋ ಅವರು ಸಂಸ್ಥಾನದ ಯಾವ ಧರ್ಮವನ್ನು ಆಳುವವರು ಪಾಲಿಸ್ತಾರೆ ಆ ಧರ್ಮವನ್ನೇ ಪಾಲಿಸಿದರೆ ಆ ನಿಷ್ಠೆ ಇನ್ನೂ ಕೂಡ ಖಾತರಿಯಾಗುತ್ತೆ ಅಂತೇಳಿ ರಾಜನಿಷ್ಠೆಯ ಭಾಗವಾಗಿ ಧರ್ಮ ಪರಿವರ್ತನೆ ಮಾಡುವ ಪ್ರಯತ್ನವನ್ನು ಮಾಡಿದ್ದಾರೆ. ಅದನ್ನು ಮುಸ್ಲಿಮರು ಮಾಡಿದ್ದಾರೆ, ಟಿಪ್ಪುನು ಮಾಡಿದ್ದಾನೆ. ಆದರೆ ಬರೀ ಅವರಿಬ್ಬರು ಮಾಡಿರೋದಲ್ಲ. ವೈಷ್ಣವರು ಜೈನರಾದರೆ, ಶೈವರಾದರೆ, ಜೈನರು ವೈಷ್ಣವರಾದರೆ, ವೈಷ್ಣವರು ಜೈನರಾದರೆ, ಭಾರತದ ಇತಿಹಾಸದಲ್ಲಿ ಆ ರೀತಿ ಧರ್ಮ ಪರಿವರ್ತನೆಯಾದಂಥ ರಾಜನಿಷ್ಠೆಗೆ ಧರ್ಮ ಪರಿವರ್ತನೆಯನ್ನು ಕೂಡ ಒಂದು ನಿಯಮವಾಗಿ ಹಾಕಿರೋದು ಬರೀ ಮುಸ್ಲಿಮರಲ್ಲ ಅಥವಾ ಬರೀ ಕ್ರಿಶ್ಚಿಯನ್ರು ಅಲ್ಲ. ಹಿಂದೂ ಅಂತ ಹೇಳಿಕೊಳ್ಳುವುದರೊಳಗಡೆ ಇರುವ ಶೈವ, ವೈಷ್ಣವ, ಜೈನ ಸುಮಾರಷ್ಟು ನಡೆದೋಗಿದೆ ಹಿಂಗೆ. ಸೊ ಹೀಗಾಗಿ
ಆ ಧರ್ಮ ಪರಿವರ್ತನೆಯೂ ಕೂಡ ಬರೀ ಇಸ್ಲಾಂ ಮೇಲೆ ನೀವು ಆರೋಪಿಸಕ್ಕೆ ಬರೋದಿಲ್ಲ. ಉದಾಹರಣೆಗೆ ಬಿಟ್ಟಿದ್ದೇವ ವಿಷ್ಣುವರ್ಧನ ಆದ, ಅಥವಾ ನೀವು ತಮಿಳ್ನಾಡಿಗೆ ಹೋದರೆ ಶೈವ ವೈಷ್ಣವದ ಜಗಳದಲ್ಲಿ ಕಗ್ಗೊಲೆಗಳು ನಡೆದೋಗಿದ್ದಾವೆ, ಹಂಪೆನಲ್ಲಿ ನಡೆದೋಗಿದೆ. ವಿರೂಪಾಕ್ಷ ದೇವಾಲಯ ಇರುತ್ತೆ, ಉಗ್ರ ನರಸಿಂಹನ ಮೂರ್ತಿಗಳು ಛಿದ್ರ ಛಿದ್ರ ಆಗುತ್ತೆ. ಇವೆಲ್ಲ ಏನು? ಒಬ್ಬ ಮುಸ್ಲಿಂ ದಾಳಿಕೋರ ಮಾಡೋದಾದರೆ ವಿರೂಪಾಕ್ಷ ದೇವಾಲಯ ಆದ್ರೇನು, ಅವನಿಗೆ ಉಗ್ರ ನರಸಿಂಹನ ಶಿಲಾಮೂರ್ತಿ ಆದ್ರೇನು? ಸೊ ಹೀಗಾಗಿ ಇಲ್ಲಿ ರಾಜಸತ್ತೆಗೆ ರಾಜನಿಷ್ಠೆಗೆ ನಡೆದಂಥ ಒಂದು ಹಿಂಸಾಚಾರಗಳನ್ನು ಕೋಮು ಘರ್ಷಣೆ ಅಂತ ನೋಡುವಂಥದ್ದು ಆಧುನಿಕ ಕಾಲದಲ್ಲಿ ಬ್ರಿಟಿಷರು ಕಲಿಸಿಕೊಟ್ಟಂಥ ವಸಾಹತುಶಾಹಿ ಕುತಂತ್ರ. ಸಂಘ ಪರಿವಾರ ಅದೇ ಬ್ರಿಟಿಷ್ ವಸಾಹತುಶಾಹಿ ಕುತಂತ್ರವನ್ನು ಇವತ್ತು ಇತಿಹಾಸಕ್ಕೆ ಅನ್ವಯಿಸಿ ಹೇಳುವುದಕ್ಕೆ ಪ್ರಯತ್ನ ಪಡ್ತದೆ. ಆದ್ದರಿಂದ ಸಾಮಂತ ಸಾಮ್ರಾಟರ ನಡುವೆ ಮಧ್ಯಕಾಲೀನ ಕಾಲಘಟ್ಟದಲ್ಲಿ ನಡೆದಂಥ ಯಾವುದೇ ಘರ್ಷಣೆಯನ್ನು ಕೋಮು ಘರ್ಷಣೆ ಅಂತ ನೋಡುವುದೇ ಇವತ್ತಿನ ಅಗತ್ಯಗಳಿಗೆ ಅವತ್ತಿನ ಇತಿಹಾಸವನ್ನು ವಿಕೃತಗೊಳಿಸುವುದರ ಭಾಗ. ಇದನ್ನು ಇತಿಹಾಸಕ್ಕೆ ದೇಶಕ್ಕೆ ನಿಷ್ಠರಾಗಿರೋರು ಮಾಡಬಾರ್ದು. ಸಂಘ ಪರಿವಾರವರು ಅದಕ್ಕೆ ಯಾವತ್ತೂ ನಿಷ್ಠರಾಗಲ್ಲ. ಆದ್ದರಿಂದ ಚಾವಾ ಚಿತ್ರದಲ್ಲೂ ಕೂಡ ಅದೇ ಪ್ರಯತ್ನವನ್ನು ಅವ್ರು ಮಾಡಿದ್ದಾರೆ. ಹೀಗಾಗಿನೇ ಉದ್ದಕ್ಕೂ ಕೂಡ ಸ್ವರಾಜ್ಯ ಅಂತಲೋ ಸಾಂಬಾಜಿ ಹೋರಾಟ ಮಾಡ್ತಿದ್ದಿದ್ದು ತನ್ನ ಸಾಮ್ರಾಜ್ಯವನ್ನು ಕಾಪಾಡಿಕೊಳ್ಳುವುದಕ್ಕಲ್ಲ, ದೇಶದ ವಿಮೋಚನೆಗೆ. ದೇಶ ಅನ್ನೋ ಪರಿಕಲ್ಪನೆಯೇ ಇಲ್ಲ ಅವಾಗ, ರಾಷ್ಟ್ರ ಅನ್ನೋ ಪರಿಕಲ್ಪನೆಯೇ ಇಲ್ಲ. ಅದು 20ನೇ ಶತಮಾನದ ಭಾಗ. ತಮ್ಮ ಸಾಮ್ರಾಟು ಪಾಳೆಪಟ್ಟುಗಳು. ಹಾಗಾದರೆ ಒಡೆಯರ್ ಮೇಲೆ ಯಾಕೆ ದಾಳಿ ಮಾಡಿದ್ದು? ಮಹಾರಾಷ್ಟ್ರ ಇಲ್ಲೂ ಕೂಡ ಹಿಂದೂಗಳೇ ತಾನೇ ಇದ್ದದ್ದು. ಒಡೆಯರ್ ಮೇಲೆ ಯಾಕೆ ದಾಳಿ ಮಾಡಿದ್ರು? ಕೊಂಕಣ ಮೇಲೆ ಯಾಕೆ ದಾಳಿ ಮಾಡಿದ್ರು? ಬೇರೆ ಬೇರೆ ಸಣ್ಣ ಪುಟ್ಟ ಹಿಂದೂಗಳ ಸಾಮಂತರ ಮೇಲೆ ಯಾಕೆ ದಾಳಿ ಮಾಡಿದ್ರು? ಅದನ್ನು ಹಂಗೆ ನೋಡೋದಕ್ಕೆ ಬರೋದಿಲ್ಲ. ಪ್ರತಿಯೊಬ್ಬ ಸಾಮಂತನಿಗೂ ಸ್ವತಂತ್ರನಾಗಬೇಕು, ಸಾಮ್ರಾಟನಿಗೆ ಕಪ್ಪ ಕಾಣಿಕೆ ಕೊಡುವುದರ ಭಾಗವಾಗಿ ಇಂತಿರುತ್ತೆ. ಅದರ ಭಾಗವೇ ಹೊರತು ಇದಕ್ಕೆ ಧರ್ಮ ವಿಮೋಚನೆ, ದೇಶ ವಿಮೋಚನೆ ಎನ್ನುವಂತಹ ಆರೋಪವನ್ನು ಮಾಡುವಂಥದ್ದು ಇತಿಹಾಸಕ್ಕೆ ಅದು ವಾಸ್ತವ ಅಲ್ಲ. ಇಲ್ಲಾಂದ್ರೆ ಇದೇ ಪ್ರಶ್ನೆಯನ್ನೇ ಕೇಳಬೇಕು, ಯಾತಕ್ಕಾಗರಲ್ಲಿ ಧರ್ಮ ಪರಿವರ್ತನೆ ಆದಂಥ ಹಿಂದೂ ಕಮಾಂಡರ್ಗಳು ಇಲ್ಲಿರೋ ಹಿಂದೂಗಳನ್ನು ಕೊಂದಾಕಿದ್ರು? ಯಾತಕ್ಕೆ ಮರಾಠರು ಇಲ್ಲಿ ಕರ್ನಾಟಕವನ್ನು ಲೂಟಿ ಮಾಡಿದ್ರು, ಹಿಂದೂಗಳನ್ನು? ಶೃಂಗೇರಿ ಮಠವನ್ನು ಲೂಟಿ ಮಾಡಿದ್ರು, ತಿರುಪತಿಯನ್ನು ಲೂಟಿ ಮಾಡಿದ್ರು. ಆಗ ಆ ಸಂಸ್ಥಾನಗಳನ್ನು ಹೋಗಿ ರಕ್ಷಣೆ ಮಾಡಿದ್ದು ಟಿಪ್ಪು ಸುಲ್ತಾನ್. ಇದರ ಬಗ್ಗೆ ಸುಮಾರಷ್ಟು ದಾಖಲೆಗಳಿದ್ದೇವೆ, ನಾವು ಎಪಿಸೋಡ್ಗಳನ್ನು ಮಾಡಿದ್ದೀವಿ ಇದರ ಬಗ್ಗೆ. ಸೊ ಈ ಪುಂಡತನವನ್ನು ಅಥವಾ ಹಿಂಸಾಚಾರವನ್ನು, ಲೂಟಿಯನ್ನು ಅದು ಧರ್ಮದ ಭಾಗವಾಗಿ ನೋಡಬಾರದು, ಸಾಮ್ರಾಜ್ಯಗಳು ಉಳಿಸಿಕೊಳ್ಳುವುದರ ಭಾಗವಾಗಿ ಮಾಡಿದಂಥ ಕ್ರೌರ್ಯ. ಈ ಕ್ರೌರ್ಯವನ್ನು ವಿರೋಧಿಸಬೇಕಾದ್ದೇ ಅದು ಶಿವಾಜಿ ಮಾಡಿದ್ರು ವಿರೋಧಿಸಬೇಕು, ಸಂಭಾಜಿ ಮಾಡಿದ್ರು ವಿರೋಧಿಸಬೇಕು, ಔರಂಗಜೇಬ್ ಮಾಡಿದ್ರು ಕೂಡ ಅದನ್ನು ವಿರೋಧಿಸಬೇಕು. ವಿಷಯ ಏನಪ್ಪ ಅಂದರೆ ಈ ಕ್ರೌರ್ಯ ಈ ಚಿತ್ರದಲ್ಲಿ ಇದೆ. ಸಂಭಾಜಿ ತನಗೆ ವಿಶ್ವಾಸ ದ್ರೋಹ ಬಗೆದವರಿಗೆ ಆನೆಯಿಂದ ತುಳಿಸ್ತಾರೆ. ಅದೇ ರೀತಿ ತಾನು ಬೇರೊಂದು ಔರಂಗಜೇಬನ ಸಂಸ್ಥಾನದ ಹಳ್ಳಿಗಳ ಮೇಲೆ ಲೂಟಿ ಮಾಡಿದಾಗ ಇಡೀ ಹಳ್ಳಿಗಳು ಲೂಟಿನೇ ಆಗೋಗ್ತವೆ. ಇದಕ್ಕೆ ಧರ್ಮದ ಸೋಂಕು ಹಚ್ಚಬಾರದು, ನಿಷ್ಪಕ್ಷಪಾತವಾಗಿ ನೋಡಬೇಕು. ಇದು ಮೂರನೇ ವಿಷಯ. ಎರಡನೇ ವಿಷಯ, ಮೂರನೇದು ಅತಿ ಮುಖ್ಯ ವಿಷಯ, ಸಂಘ ಪರಿವಾರದ ಸೋಗಲಾಡಿತನ. ವಿಷಯ ಏನಪ್ಪ ಅಂತಂದರೆ, ಸಂಭಾಜಿ ಚಾವಾ ಚಿತ್ರ ಹೊರಗಡೆ ಬಂದ ಮೇಲೆ ವಿಶೇಷವಾಗಿ ಸಂಘ ಪರಿವಾರಕ್ಕೆ ಸೇರಿದವರು ಹಿಂದೂಗಳು ಅಂತಲ್ಲ, ಹಿಂದೂಗಳ ಹೆಸರಿನಲ್ಲಿ ತಾವು ಹಿಂದುತ್ವವಾದಿಗಳು, ದೇಶಭಕ್ತರು ಅಂತ ಕೊಚ್ಚಿಕೊಳ್ಳುವ ಸಂಘ ಪರಿವಾರದ ಅಂಗಸಂಸ್ಥೆಗಳು ಸಂಭಾಜಿಯನ್ನು ಸಿಕ್ಕಾಪಟ್ಟೆ ಹಾಡಿ ಹೊಗಳೋದಕ್ಕೆ ಶುರು ಮಾಡಿದ್ದಾವೆ. ಚಾವಾ ಚಿತ್ರ ಯಥಾವತ್ ಚಿತ್ರಣ, ಸಂಭಾಜಿಯ ಶೌರ್ಯದ ಯಥಾವತ್ ಚಿತ್ರಣ ಅಂತೆಲ್ಲ ಹೇಳ್ತಿದ್ದಾರೆ. ಅಸಲು ಈ ಸಂಘ ಪರಿವಾರಕ್ಕೆ ಶಿವಾಜಿಯ ಬಗ್ಗೆ ಮತ್ತು ಸಂಭಾಜಿಯ ಬಗ್ಗೆ ಏನು ಅಭಿಪ್ರಾಯ ಇತ್ತು? ಶಿವಾಜಿಯ ಬಗ್ಗೆ ಸಂಘ ಪರಿವಾರದ ಸೈದ್ಧಾಂತಿಕ ಪಿತಾಮಹ ಸಾವರ್ಕರ್ 6 ಗ್ಲೋರಿಯಸ್ ಎಪೋಕ್ಸ್ ಆಫ್ ಇಂಡಿಯನ್ ಹಿಸ್ಟ್ರಿ ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಅದಲ್ದಿರ ಹಿಂದೂ ಪದಶಾಹಿ ಅಂದರೆ ಹಿಂದೂ ರಾಷ್ಟ್ರದ ಒಂದು ವಿಮರ್ಶೆ ಇನ್ನೂ ಥರನೂ ಕೂಡ ಒಂದು ಬರೆದಿದ್ದಾರೆ. ಇವೆರಡೂ ಕೂಡ ನಿಮಗೆ ಇಂಟರ್ನೆಟ್ಟಲ್ಲಿ ಸುಲಭವಾಗಿ ಲಭ್ಯ ಆಗುತ್ತೆ, ನೀವು ಗಮನಿಸಬೇಕು. ಶಿವಾಜಿಯ ಬಗ್ಗೆ ಸಾವರ್ಕರ್ಗೆ ಸಾವಿರಾರು ಆಕ್ಷೇಪಣೆಗಳಿದ್ದಾವೆ. ಶಿವಾಜಿ ಕಲ್ಯಾಣದಲ್ಲಿ ಮುಸ್ಲಿಮರ ಗವರ್ನರ್ ಮಗಳು ಸೆರೆಗೆ ಸಿಕ್ಕಾಗ ಆಕೆಗೆ ಚಿತ್ರಹಿಂಸೆ ಕೊಡದೆ, ಆಕೆಯ ಮೇಲೆ ಅತ್ಯಾಚಾರವನ್ನು ಮಾಡದೆ ಬಿಟ್ಟು ಕಳಿಸಿದ ಯಾತಕ್ಕೆ ಅಂತೇಳಿ 6 ಗ್ಲೋರಿಯಸ್ ಎಪೋಕ್ಸ್ ಆಫ್ ಇಂಡಿಯಾದಲ್ಲಿ ಸಾವರ್ಕರ್ ಶಿವಾಜಿಯನ್ನು ಮೊದಲಿಸ್ತಾರೆ. ನೀವು ಆ ಥರ ಬಿಟ್ಟು ಕಳಿಸ್ಬೇಕಾದ್ರೆ ನಿಮ್ಮ ಕಿವಿನಲ್ಲಿ ಮುಸ್ಲಿಮರ ದಾಳಿಗೆ ಸಿಕ್ಕಿ ಆಕ್ರಂದನಗೈಯುತ್ತಿದ್ದ ಹಿಂದೂ ಮಹಿಳೆಯರ ಆಕ್ರಂದನ ಕಿವಿಗೆ ಬೀಳಲಿಲ್ವ ಶಿವಾಜಿ? ಸೊ ಶಿವಾಜಿ ಅಂತವರ ಈ ಬಗೆಯ ಔದಾರ್ಯ ಏನಿದೆ,
ಇದು ನಮ್ಮ ರಾಷ್ಟ್ರ ನಿರ್ಮಾಣಕ್ಕೆ ಅತ್ಯಂತ ಕಂಟಕಪ್ರಾಯವಾದದ್ದು ಅಂತೇಳಿ ಏನು ರಾಷ್ಟ್ರ ನಿರ್ಮಾಣ ಇತ್ಯಾದಿ ದೊಡ್ಡ ದೊಡ್ಡ ಮಾತುಗಳು ಹೇಳ್ತಾರೆ. ಶಿವಾಜಿ ಬಗ್ಗೆ ಇದ್ದಂಥ ಆಕ್ಷೇಪಣೆ, ಈ ಆಕ್ಷೇಪಣೆಗೆ ಮೂಲ ಮತ್ತೊಂದಿದೆ, ಅದರ ಬಗ್ಗೆ ಆಮೇಲೆ ಬರ್ತೀನಿ ನಾನು. ಸಾಂಬಾಜಿ ಬಗ್ಗೆ ಏನು ಅಭಿಪ್ರಾಯ ಇತ್ತು? ಸಾವರ್ಕರ್ ಬಗ್ಗೆ. ಸಾಂಬಾಜಿ ಬಗ್ಗೆ ಸಾವರ್ಕರ್ ಅವರು ಹಿಂದೂ ಪದಶಾಹಿ, ದಯವಿಟ್ಟು ದೇಶಭಕ್ತ ಸಂಘ ಪರಿವಾರದವರು ಒಳಗೊಂಡಂತೆ ಎಲ್ಲರೂ ಈ ಪುಸ್ತಕವನ್ನು ಹೆಸರನ್ನು ಗಮನದಲ್ಲಿಟ್ಕೋಬೇಕು. ಹಿಂದೂ ಪದಶಾಹಿ, ಇದು savarkar.org.in ಅನ್ನೋದಕ್ಕೆ ಹೋದರೆ ಅಲ್ಲಿ ನಿಮಗೆ ಈ ಪುಸ್ತಕ ಸಿಗುತ್ತೆ. ಅದರ ಇಂಗ್ಲಿಷ್ ಟ್ರಾನ್ಸ್ಲೇಷನು, ಅದರ ಪುಟ 15ಕ್ಕೆ ತಾವು ಹೋಗಬೇಕು. ಸಾವರ್ಕರ್ ಅವರು ತಮ್ಮ ಕೈಯಿಂದಲೇ ಬರೆದಂಥ ಹಿಂದೂ ಪದಶಾಹಿ, ಆ ಪುಸ್ತಕದ ಪುಟ 15. ಅದರಲ್ಲಿ ಏನು ಹೇಳ್ತಾರೆ? The Marathas had for their leader a man quite incapable of guiding a great nation. ಶಿವಾಜಿ ಸತ್ತ ನಂತರ ಮರಾಠ ಸಂಸ್ಥಾನದ ಮುಂಚೂಣಿ ನಾಯಕತ್ವಕ್ಕೆ ಬರುವಂಥದ್ದು ರಾಜನಾದದ್ದು ಛತ್ರಪತಿ ಸಾಂಬಾಜಿ. ಈ ಛತ್ರಪತಿ ಸಾಂಬಾಜಿ ಭಾರತದಂತಹ ಬೃಹತ್ ರಾಷ್ಟ್ರಕ್ಕೆ ಮುನ್ನಡೆಸುವುದಕ್ಕೆ ನಾಯಕತ್ವ ಕೊಡುವಷ್ಟು ಸಮರ್ಥನಾಗಿರಲಿಲ್ಲ. ಇನ್ ಅಡಿಷನ್ ಟು ದಿಸ್ ಇನ್ಕೆಪಾಸಿಟಿ, ಈ ಅಸಾಮರ್ಥ್ಯದ ಜೊತೆಗೆ ಇನ್ ಅಡಿಷನ್ ಟು ದಿಸ್ ಇನ್ಕೆಪಾಸಿಟಿ ಟು ಲೀಡ್, ದಯವಿಟ್ಟು ಕೇಳಿಸ್ಕೋಬೇಕು, ಸಾಂಬಾಜಿ ಹ್ಯಾಡ್ ಎ ಬ್ಯಾಡ್ ಟೆಂಪರ್. ಸಾಂಬಾಜಿ ಮುಂಗೋಪಿಯೂ ಆಗಿದ್ದನು. ಎಕ್ಸೆಸಿವ್ ಇಂಡಲ್ಜೆನ್ಸ್ ಇನ್ ಡ್ರಿಂಕಿಂಗ್ ಅಂಡ್ ಡಿಬ್ಯಾಚರಿ, ಅಷ್ಟು ಮಾತ್ರ ಅಲ್ಲದಿರ ಅಪಾರವಾದ ಮದ್ಯ ಮತ್ತು ಮಾನಿನಿಯ ವ್ಯಸನಿಯಾಗಿದ್ದ. ಇನ್ನೂ ಕೆಲವು ಸಂಗತಿಗಳು ಔರಂಗಜೇಬ್ಗೆ ಸಿಕ್ಕಾಗ ಯಾವುದೋ ವೇಶ್ಯಾಗೃಹದಲ್ಲಿ ಸಾಂಬಾಜಿ ಇದ್ದ ಅಂತ ಹೇಳ್ತಾರೆ, ಅದ್ರ ಬಗ್ಗೆ ಪುರಾವೆಗಳಿಲ್ಲ, ಅದು ಬೇರೆ ಪ್ರಶ್ನೆ. ಅದೆಲ್ಲ ಇದೇ ಬಗೆಯ ಸಂಘ ಪರಿವಾರದ ಕಥನಗಳು, ಅದು ನಿಜ ಅಂತ ನಾನು ಹೇಳ್ತಿಲ್ಲ. ಸಾಂಬಾಜಿಯ ಬಗ್ಗೆ, ಶಿವಾಜಿಯ ಬಗ್ಗೆ ಅನಿವಾರ್ಯವಾಗಿ ಎತ್ತಿ ಹಿಡಿತಿದ್ರು ಕೂಡ ಪೇಶ್ವೆಗಳನ್ನು ಎತ್ತಿ ಹಿಡಿದಷ್ಟು ಇವರು ಶಿವಾಜಿ ಸಾಂಬಾಜಿಗಳನ್ನ ಎತ್ತಿ ಹಿಡಿಲಿಲ್ಲ. ಜೊತೆಗೆ ಅವರ ವಿರುದ್ಧವಾದಂಥ ಇಂಥ ಸಂಗತಿಗಳನ್ನು ಕೂಡ ಬಿತ್ತುತ್ತಾ ಬಂದರು ಅನ್ನೋದನ್ನು ನಾವು ಮರಿಬಾರ್ದು. ಅಂದರೆ ಸಾರಾಂಶದಲ್ಲಿ ಹೇಳ್ತಿರೋದೇನು? ಡಿಬ್ಯಾಚರಿ ಅಂಡ್ ಡ್ರಿಂಕಿಂಗ್, ಇದರ ಬಗ್ಗೆ ಎಕ್ಸೆಸಿವ್ ಇಂಡಲ್ಜೆನ್ಸ್, ಅತೀವ ವ್ಯಸನಿಯಾಗಿದ್ದರು. ಚಿತ್ರದಲ್ಲಿ ಆ ಥರದ ಒಂದು ಅಂಶವೂ ಇಲ್ಲ. ಸಂಘ ಪರಿವಾರದ ದೃಷ್ಟಿಯಿಂದ ನೋಡಿದ್ರೆ ಹಿಸ್ಟಾರಿಕಲಿ ಇನ್ಯಾಕ್ಯುರೇಟ್ ಅಲ್ವಾ ಇದು? ಇವ್ರನ್ನು ಬಿಟ್ಟಾಕ್ಬಿಡೋಣ. ಗೋಳ್ವಾಲ್ಕರ್ ಅಂತೇಳಿ ಸಂಘ ಪರಿವಾರದ 2ನೇ ಸರಸಂಘ ಚಾಲಕರು. ಅವ್ರದ್ದು ಬಂಚ್ ಆಫ್ ಥಾಟ್ಸ್ ಅಂತ ಅಂದ್ಬಿಟ್ಟು ಅವರ ಬರಹಗಳ ಪುಸ್ತಕವಿದೆ. ಅದರಲ್ಲಿ ದಯವಿಟ್ಟು ಕೂಡ ದೇಶಭಕ್ತರು ಕಿವಿಗೊಟ್ಟು ಕೇಳಬೇಕು. ಬಂಚ್ ಆಫ್ ಥಾಟ್ಸ್ನ ಪುಟ 433ರಲ್ಲಿ ಏನು ಹೇಳ್ತಾರೆ? ಇದರಲ್ಲಿ ಅವರು ರಾಷ್ಟ್ರವನ್ನು ಉಳಿಸಬೇಕು ಅನ್ನುವ ಕಾರಣಕ್ಕೆ ರಾಷ್ಟ್ರನಿಷ್ಠೆಯನ್ನು ತೋರಿಸುವುದಕ್ಕೆ ಹಲವಾರು ಉದಾಹರಣೆಗಳನ್ನು ಹೇಳ್ತಾ ಸಾಂಬಾಜಿಯ ನಿಷ್ಠನಾಗಿದ್ದಂತಹ ಖಂಡೋಬಲ್ಲಾಳನ ಬಗ್ಗೆ ಮಾತಾಡ್ತಾರೆ. ದ ಇನ್ಸ್ಪೈರಿಂಗ್ ಎಕ್ಸಾಂಪಲ್ ಆಫ್ ಖಂಡೋಬಲ್ಲಾಳ್ ಈಸ್ ಬಿಫೋರ್ ಅಸ್. ರಾಷ್ಟ್ರಕ್ಕಾಗಿ ಯಾವ ತ್ಯಾಗಕ್ಕಾದರೂ ಸಿದ್ಧರಾಗಿರಬೇಕು ಅನ್ನುವುದಕ್ಕೆ ಸಾಂಬಾಜಿಯ ನಿಷ್ಠನಾಗಿದ್ದಂಥ ಖಂಡೋಬಲ್ಲಾಳ್ ಅವರ ಉಜ್ವಲವಾದಂಥ ಉದಾಹರಣೆ ನಮ್ಮ ಮುಂದೆ ಇದೆ. ಆಫ್ಟರ್ ಸಾಂಬಾಜಿ ascended the throne, he, because of past prejudice, put to death Khandoballala's father, who was one of the Ashtapradhans of Shivaji. ಸಾಂಬಾಜಿ ಶಿವಾಜಿಯ ನಂತರ ಸಾಮ್ರಾಟನ ಸ್ಥಾನಕ್ಕೆ ಛತ್ರಪತಿಯ ಸ್ಥಾನಕ್ಕೆ ಏರಿದ ನಂತರ ತನಗಿದ್ದ ಹಳೆಯ ಪೂರ್ವಾಗ್ರಹಗಳ ಕಾರಣಕ್ಕೆ ಶಿವಾಜಿಯ ಕಾಲದಲ್ಲಿ ಅಷ್ಟಪ್ರಧಾನರಲ್ಲಿ ಒಬ್ಬರಾಗಿದ್ದಂತಹ ಖಂಡೋಬಲ್ಲಾಳನ ತಂದೆಯನ್ನ ಕೊಲ್ಲಿಸುತ್ತಾನೆ. ಯಾರು? ಸಾಂಬಾಜಿ. ಇದು ಹೇಳ್ತಿರೋದು ಯಾರು? ಗೋಳ್ವಾಲ್ಕರ್. ಖಂಡೋಬಲ್ಲಾಳ್ ವಾಸ್ ಅಟ್ ದ ಟೈಮ್ ಎ ಪ್ರೌಡ್ ಹೀರೋಯಿಕ್ ಯಂಗ್ ಮ್ಯಾನ್. ಆ ಕಾಲಘಟ್ಟಕ್ಕೆ ಖಂಡೋಬಲ್ಲಾಳ್ ಹಿಂದೂ ಸಾಮ್ರಾಟವನ್ನು ಕಟ್ಟಬೇಕು ಅಂತಿದ್ದಂಥ ಅತ್ಯುತ್ಸಾಹಿಯಾದಂಥ ಯುವಕನಾಗಿದ್ದ. ಬಟ್ ಈ ಸೈಲೆಂಟ್ಲಿ ಗಲ್ಪ್ಡ್ ಡೌನ್ ದಟ್ ಎಗೋನಿ ಅಂಡ್ ಇನ್ಸಲ್ಟ್. ತನ್ನ ತಂದೆಯನ್ನ ವಿನಾಕಾರಣ ಕೊಂದಿದ್ದರಿಂದ ಆದಂಥ ಅನ್ಯಾಯ ಮತ್ತು ಅಪಮಾನವನ್ನು ಆತ ಮೌನವಾಗಿ ಸಹಿಸಿದ. ಅಂಡ್ ಅಗೈನ್ ವೆನ್ ಸಾಂಬಾಜಿ ಹೂ ವಾಸ್ ಅಡಿಕ್ಟೆಡ್ ಟು ವುಮೆನ್ ಅಂಡ್ ವೈನ್, ಗೋಳ್ವಾಲ್ಕರ್ ಹೇಳ್ತಿದ್ದಾರೆ, ಮತ್ತು ಸಾಂಬಾಜಿ ಹೂ ವಾಸ್ ಅಡಿಕ್ಟೆಡ್ ಟು ವುಮೆನ್ ಅಂಡ್ ವೈನ್, ಹೆಂಡಬಾಕ ಮತ್ತು ಹೆಣ್ಣುಬಾಕನಾಗಿದ್ದಂಥ ಸಾಂಬಾಜಿ ಇದನ್ನು ಕೈಬಿಟ್ಟು ಕೇಳಿ, ಕ್ಯಾಸ್ಟ್ ಇಸ್ ಇವಿಲ್ ಐಸ್ ಆನ್ ಇಸ್ ಸಿಸ್ಟರ್. ಖಂಡೋಬಲ್ಲಾಳನ ತಂಗಿಯ ಬಗ್ಗೆ ಕೆಟ್ಟ ಕಣ್ಣು ಹಾಕಿದಾಗ ಖಂಡೋಬಲ್ಲಾಳ್ ಅಲೋಡ್ ಹರ್ ಟು ಎಂಡ್ ಹರ್ ಲೈಫ್ ಟು ಸೇವ್ ಹರ್ ಚಾಸ್ಟಿಟಿ. ಖಂಡೋಬಲ್ಲಾಳ್ ತನ್ನ ತಂಗಿಗೆ ಆತ್ಮಹತ್ಯೆ ಮಾಡಿಕೊಳ್ಳಲು ಹೇಳಿ ತನ್ನ ಶೀಲವನ್ನು ಕಾಪಾಡಿಕೊಳ್ಳುವಂತೆ ಮಾಡಿದ. ಆದರೆ ಸಾಂಬಾಜಿಗೆ ತನ್ನ ನಿಷ್ಠೆಯನ್ನು ಮುಂದುವರಿಸಿದ. ಯಾಕಂದರೆ ಅವತ್ತು ರಾಷ್ಟ್ರವನ್ನು ಕಾಯುವುದಕ್ಕೆ ಸಾಂಬಾಜಿ ಅತ್ಯಗತ್ಯ ಎಂದು ಭಾವಿಸಿದ್ದ ಅಂಥೇಳಿ ಗೋಳ್ವಾಲ್ಕರ್ ಅವರು ಬರೀತಾರೆ.
ಇದು ಸಾಂಬಾಜಿಯ ಬಗ್ಗೆ, ಸಾಂಬಾಜಿಯ ಶೌರ್ಯವನ್ನು ಹೊಗಳುತ್ತಲೇ ಸಾಂಬಾಜಿಯ ಬಗ್ಗೆ ಈ ಅಪಸವ್ಯಗಳನ್ನು ಕೂಡ ಇದೇ ಸಂಘ ಪರಿವಾರದ ನಾಯಕರು ಬಿತ್ತುತ್ತಾರೆ. ಒಂದೋ ಇದು ನಿಜ ಆಗಿರಬೇಕು. ನಿಜ ಆಗಿದ್ದ ಪಕ್ಷದಲ್ಲಿ ಇವತ್ತು ಏನು ಚಾವಾ ಚಿತ್ರದಲ್ಲಿದೆ, ಚಾವಾ ಚಿತ್ರದಲ್ಲಿ ಇರುವಂತಹ ಸಾಕಷ್ಟು ಭಾಗ ಸುಳ್ಳು ಅಂತಾಗಬೇಕು. ಹಾಗೂ ಚಾವಾ ಚಿತ್ರದ ಬಗ್ಗೆ ಮತ್ತು ಸಾಂಬಾಜಿಯ ಬಗ್ಗೆ ಸಂಘ ಪರಿವಾರದವ್ರು ಹೇಳ್ತಿರೋದೆಲ್ಲ ಸುಳ್ಳು ಅಂತ ಸಂಘ ಪರಿವಾರದ ನಾಯಕರೇ ಹೇಳಿದ್ದಾರೆ ಅಂತ ಆಗಬೇಕು. ಅಥವಾ ಇದು ಸುಳ್ಳಲ್ಲ ಅಂತಾದರೆ ಉದ್ದೇಶಪೂರ್ವಕವಾಗಿ ಶೂದ್ರ ರಾಜನಾದಂಥ ಶಿವಾಜಿ, ಅವನ ಮಗನಾದಂಥ ಸಾಂಬಾಜಿಯ ಬಗ್ಗೆ ಉದ್ದೇಶಪೂರ್ವಕವಾಗಿ, ಈ ದುರುದ್ದೇಶಪೂರ್ವಕವಾಗಿ ಈ ಬಗೆಯ ವದಂತಿಗಳನ್ನು ಸಂಘ ಪರಿವಾರದವರು ಬಿತ್ತುತ್ತಿದ್ದಾರೆ ಅಂತಾಗಬೇಕು. ಎರಡರಲ್ಲಿ ಒಂದು ಸತ್ಯ ಇರಬೇಕು. ಇತಿಹಾಸದಲ್ಲಿ ಎರಡೂ ದಾಖಲೆಗಳಿದೆ. ಇನ್ಫ್ಯಾಕ್ಟ್ ಇದು ನಮ್ಮನ್ನು 4ನೇ ಪ್ರಶ್ನೆಗೆ ಕರ್ಕೊಂಡು ಹೋಗುತ್ತೆ. ಶಿವಾಜಿಯನ್ನ ಯಾತಕ್ಕೆ ವಿಶೇಷವಾಗಿ ಈ ದೇಶದ ಶೂದ್ರ ಮತ್ತು ದಲಿತರು ತಮ್ಮ ರಾಜ ಅಂತ ಭಾವಿಸ್ತಾರೆ? ಶಿವಾಜಿ ಒಬ್ಬ ಛತ್ರಪತಿ ಸಾಮ್ರಾಟನಾಗಿ, ಆನಂತರ ಶಿವಾಜಿ ಸಾಂಬಾಜಿ ಆದ ನಂತರ ಪೇಶ್ವೆಗಳು ಬೇರೆ ಬೇರೆ ಕಡೆ ಇಡೀ ಕರ್ನಾಟಕ ಇತ್ಯಾದಿಗಳನ್ನು ಲೂಟಿ ಮಾಡಿರುವ ಕಾರಣಕ್ಕೆ ಕರ್ನಾಟಕದ ಜನರಿಗೆ ಸಹಜವಾಗಿಯೇ ಶಿವಾಜಿ ಮಹಾರಾಟರು ಇತ್ಯಾದಿಗಳನ್ನ ಹೇಳಿದ್ರೆ ಒಂದು ಬಗೆಯಾದಂಥ ಸಿಟ್ಟು ಬರ್ತದೆ. ಮೊನ್ನೆ ಅಂತೂ ಬೆಳಗಾವಿ ಕರ್ನಾಟಕಕ್ಕೆ ಸೇರಬೇಕು ಅಥವಾ ಕನ್ನಡ ಮಾತಾಡುವಂಥ ಕಂಡಕ್ಟರ್ ಹೇಳಿದ್ದಕ್ಕೆ ಏನು ಅಲ್ಲಿ ಒಬ್ಬ ಅಮಾಯಕ ಕಂಡಕ್ಟರ್ ಮೇಲೆ ಮಾಡಿದಂಥ ದಾಳಿ ಇತ್ಯಾದಿಗಳನ್ನ ಕಂಡು ಇನ್ನಷ್ಟು ಮರಾಠರ ಬಗ್ಗೆ ಮತ್ತು ಮಹಾರಾಷ್ಟ್ರದ ಬಗ್ಗೆ ಮತ್ತು ಮಹಾರಾಷ್ಟ್ರರು ಯಾವ್ಯಾವುದು ತಮ್ಮ ಹೆಮ್ಮೆಯ ಸಂಕೇತ ಅಂದ್ಕೊಳ್ತಾರೆ, ಉದಾಹರಣೆಗೆ ಶಿವಾಜಿ ಸಾಂಬಾಜಿ ಇತ್ಯಾದಿಗಳು, ಅವ್ರ ಬಗ್ಗೆನೂ ಕೂಡ ಒಂದು ಬಗೆಯ ದ್ವೇಷವೇ ಸಾಮಾನ್ಯ ಕನ್ನಡಿಗರಲ್ಲಿ ತುಂಬಿಕೊಂಡಿದೆ. ಆದರೆ ವಿಷಯ ಏನಪ್ಪ ಅಂತಂದರೆ, ಪೇಶ್ವೆಗಳ ಕಾಲದಲ್ಲಿ ಮತ್ತು ಸಾಮ್ರಾಜ್ಯ ಉಳಿಸಿಕೊಳ್ಳುವ ಭಾಗವಾಗಿ ಏನು ಹಲವಾರು ಲೂಟಿಗಳನ್ನು ಆನಂತರ ಬ್ರಾಹ್ಮಣ ಪೇಶ್ವೆಗಳನ್ನ ಮಾಡಿದ್ರು, ಅವೆಲ್ಲವೂ ಕೂಡ ಶಿವಾಜಿ ಸಾಂಬಾಜಿ ಮಾಡೋದಲ್ಲ. ಶಿವಾಜಿ ಸಾಂಬಾಜಿ ಕಾಲದಲ್ಲೂ ಕೂಡ ಒಂದಷ್ಟು ಮಟ್ಟಿಗೆ ಮುಂಬೈ ಕರ್ನಾಟಕ ಮತ್ತು ಓಲ್ಡ್ ಮೈಸೂರು ಏರಿಯಾದಲ್ಲಿ ದಾಳಿ ಆದದ್ದು ನಿಜ. ಆದರೆ ಶಿವಾಜಿ ಆ ರೀತಿ ಇತರ ರಾಜರುಗಳಂತೆ ಒಬ್ಬ ತನ್ನ ಸಂಪತ್ತು ಸುಖವನ್ನು ಮಾತ್ರ ನೋಡಿಕೊಂಡಂಥ ರಾಜನ. ಸಹಜವಾಗೇ ತಾನು ಛತ್ರಪತಿ ಆಗುವುದಕ್ಕಾಗಿ ಒಬ್ಬ ಬ್ರಾಹ್ಮಣನ ಆಶ್ರಯ ಮತ್ತು ಬ್ರಾಹ್ಮಣನ ಮನ್ನಣೆ ಇವೆರಡೂ ಕೂಡ ಕೇಳಿದ್ದುಂಟು. ಸ್ಥಳೀಯ ಬ್ರಾಹ್ಮಣರು ಯಾರೂ ಕೂಡ ಶಿವಾಜಿಯನ್ನು ರಾಜನನ್ನಾಗಿ ಮಾಡುವುದಕ್ಕೆ ಒಪ್ಪಲಿಲ್ಲ, ಯಾಕಂದರೆ ಆತ ಶೂದ್ರ ಅನ್ನುವ ಕಾರಣಕ್ಕಾಗಿ. ಆ ನಂತರದಲ್ಲಿ ಇನ್ಫ್ಯಾಕ್ಟ್ ಈ ವಿಷಯದ ಬಗ್ಗೆ ಗೋವಿಂದ್ ಪನ್ಸಾರೆ ಅಂತೇಳಿ ಏನು ಗೌರಿ ಲಂಕೇಶ್ ಅವರ ಕೊಲೆಗೆ ಮುಂಚೆ ಸನಾತನ ಸಂಸ್ಥಾ ಕೊಲೆ ಮಾಡ್ತು ಒಬ್ಬ ದೊಡ್ಡ ವಿದ್ವಾಂಸ, ಮಹಾರಾಷ್ಟ್ರದ ವಿದ್ವಾಂಸ ಗೋವಿಂದ್ ಪನ್ಸಾರೆ ಅವರು ಹೂ ಇಸ್ ಶಿವಾಜಿ ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಸಾಧ್ಯ ಆದರೆ ತಾವೆಲ್ಲರೂ ಓದಬೇಕು. ಮಹಾರಾಷ್ಟ್ರದ ಒಳಗಡೆ ಆತ ತಂದಂಥ ಹಲವಾರು ಸುಧಾರಣೆಗಳು ಬ್ರಾಹ್ಮಣಶಾಹಿಯ ಒಟ್ಟಾರೆ ಸಾಮಾಜಿಕ ಸೌಲಭ್ಯಗಳಿಗೆ ಮತ್ತು ಅವರ ಆಧಿಪತ್ಯಕ್ಕೆ ದೊಡ್ಡ ಪೆಟ್ಟನ್ನು ಕೊಟ್ಟಿತ್ತು. ಉದಾಹರಣೆಗೆ, ಫಾರ್ ದಿ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ, ಭಾರತದ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಶಿವಾಜಿ ಆಕ್ರಮಿಸಿದಂಥ ಹಲವಾರು ಕೋಟೆಗಳ ಸಂಸ್ಥಾನಾಧೀಶ್ವರರಾಗಿ, ಮಾಂಡಲೀಕರಾಗಿ ಅಸ್ಪೃಶ್ಯ ದಲಿತರನ್ನ ಶಿವಾಜಿ ನೇಮಕ ಮಾಡಿರ್ತಾನೆ. ಸೊ ಮಹಾರಾಷ್ಟ್ರದ ಸಂಸ್ಥಾನದ ಒಳಗಡೆ ಬ್ರಾಹ್ಮಣಶಾಹಿ ಭೂಮಾಲೀಕರಿಗೆ, ಬ್ರಾಹ್ಮಣಶಾಹಿ ರಾಜಸತ್ತೆಗೆ ಶಿವಾಜಿಯನ್ನು ಹೇಗಾದರೂ ನಿವಾರಿಸಿಕೊಳ್ಳುವ ಅತ್ಯಂತ ದೊಡ್ಡ ತುರ್ತಿರುತ್ತೆ. ಇನ್ಫ್ಯಾಕ್ಟ್ ಈ ವಿಷಯದ ಬಗ್ಗೆ ಒಂದು ಸೂಚ್ಯವಾದಂಥ ಸೂಚನೆ ಚಾವಾ ಚಿತ್ರದಲ್ಲಿದೆ. ಅದರಲ್ಲಿ ಶಿವಾಜಿಗೆ 2 ಮಕ್ಕಳು, ಒಬ್ಬರು ರಾಜಾರಾಮ್ ಅಂತ, ಇನ್ನೂ ಕೂಡ 10 ವರ್ಷದ ಹುಡುಗ ಸಾಂಬಾಜಿ ಸತ್ತಾಗ. ಸಾಂಬಾಜಿ ಹಿರಿಮಗ. ಸಾಂಬಾಜಿ ಬಗ್ಗೆ ಶಿವಾಜಿಗೆ ಅಸಮಾಧಾನ ಇದ್ದದ್ದು, ಆ ಬಗೆಯ ಇತಿಹಾಸವೂ ಒಂದಿದೆ, ಸತ್ಯಾಸತ್ಯತೆಯನ್ನು ನೋಡಬೇಕು ನಾವು. ಆದರೆ ರಾಜಾರಾಮ್ನ ತಾಯಿ ಸಾಂಬಾಜಿಯ ಮಲತಾಯಿ. ರಾಜಾರಾಮ್ ರಾಜನಾಗಬೇಕು ಅನ್ನುವ ಕಾರಣಕ್ಕಾಗಿ ಆಕೆ ಗುಪ್ತವಾಗಿ ಔರಂಗಜೇಬ್ ಜೊತೆ ವ್ಯವಹಾರ ಮಾಡ್ತಿರ್ತಾಳೆ. ಮತ್ತು ಆ ವ್ಯವಹಾರಕ್ಕೆ ಮಹಾರಾಷ್ಟ್ರದ ಶಿವಾಜಿಯ ಸಂಸ್ಥಾನದ ಹಲವಾರು ಬ್ರಾಹ್ಮಣಶಾಹಿ ಭೂಮಾಲೀಕರು ಹಾಗೂ ಸಂಸ್ಥಾನದಲ್ಲಿದ್ದಂತಹ ಅಧಿಕಾರಿಗಳು ಸಹಾಯ ಮಾಡಿರ್ತಾರೆ. ಅಂತಿಮವಾಗಿ ಚಿತ್ರದಲ್ಲೇ ತೋರಿಸುವಂತೆ ಸಾಂಬಾಜಿಯ ಒಟ್ಟಾರೆ ಪತನಕ್ಕೂ ಕಾರಣವಾಗೋದು ಆ ರೀತಿ ಆ ಥರ ಒಂದು ಬ್ರಾಹ್ಮಣಶಾಹಿ ಹಿಡಿತ ವಾಪಸ್ ಬರಬೇಕು ಅಂತ ಕಾಯ್ತಿದ್ದಂಥ ದ್ರೋಹಿಗಳ ಕಾರಣಕ್ಕೆ ಈ ಥರ ದ್ರೋಹದ ಇತಿಹಾಸ ಕಿತ್ತೂರು ರಾಣಿ ಚೆನ್ನಮ್ಮಂಗಾಗಿದೆ, ಸಂಗೊಳ್ಳಿ ರಾಯಣ್ಣಂಗಾಗಿದೆ, ಟಿಪ್ಪು ಸುಲ್ತಾನಕ್ಕಾಗಿದೆ. ಆ ರೀತಿ ನೋಡಿದ್ರೆ ದ್ರೋಹವೂ ಜಾತ್ಯತೀತ, ಅದು ಒಂದು ಧರ್ಮಕ್ಕೆ ಸೀಮಿತವಲ್ಲ, ಒಂದು ಜಾತಿಗೂ ಸೀಮಿತವಲ್ಲ ನೋಡೋದಾದರೆ. ಆದರೆ ವಾಸ್ತವ ಸತ್ಯ ಏನಪ್ಪ ಅಂದರೆ, ಶಿವಾಜಿ
ಮತ್ತು ಆನಂತರ ಸಂಭಾಜಿ ಅಧಿಕಾರದಲ್ಲಿ ಇದ್ದದ್ದು 1681ರಿಂದ 1689 ತನಕ ಮಾತ್ರ, ಕೇವಲ 9 ವರ್ಷಗಳು. 9 ವರ್ಷದಲ್ಲಿ ಒಂದು ಅಂದಾಜಿನ ಪ್ರಕಾರ 47-48 ಯುದ್ಧಗಳನ್ನು ಆತ ಮಾಡಬೇಕಾಗಿತ್ತು. ಆದರೂ ಶಿವಾಜಿ ತನ್ನ ಸುದೀರ್ಘ ಆಡಳಿತಾವಧಿನಲ್ಲಿ ಏನು ಸಂಸ್ಥಾನದ ಒಳಗಡೆ ಹಲವಾರು ದಲಿತ ಪರವಾದಂತಹ, ಶೂದ್ರ ಪರವಾದಂತಹ, ರೈತ ಪರವಾದಂತಹ ತೆರಿಗೆ ಸುಧಾರಣೆಗಳನ್ನು ಮತ್ತು ಹಲವಾರು ಆಡಳಿತ ಸುಧಾರಣೆಗಳನ್ನು ತಂದಿದ್ದು, ಅದನ್ನು ಮುಂದುವರಿಸ್ಕೊಂಡು ಹೋದ ಅಂತಂದ್ಬಿಟ್ಟು ಕೆಲವು ಸಂಗತಿಗಳು ಹೇಳ್ತವೆ. ಆದರೆ ಸಂಭಾಜಿ ನಂತರದಲ್ಲಿ ರಾಜಾರಾಮ್ನ ಮುಂದಿಟ್ಟುಕೊಂಡು ಪೇಶ್ವೆಗಳು ನಿಜವಾದ ಅಧಿಕಾರವನ್ನು ಹಿಡಿತಾರೆ. ಪೇಶ್ವೆಗಳು ಅಂದರೆ ಪ್ರಧಾನಿಗಳಷ್ಟೇ, ರಾಜನ ಹೆಸರು ರಾಜಾರಾಮ್ದೇ ಇರುತ್ತೆ. ಆದರೆ ಪೇಶ್ವೆಗಳು ಆನಂತರ ಶಿವಾಜಿ ತಂದಂಥ ಸುಧಾರಣೆಗಳು, ಸಂಭಾಜಿ ಮುಂದುವರೆಸಿದಂಥ ಎಲ್ಲ ಸುಧಾರಣೆಗಳನ್ನು ಸರ್ವನಾಶ ಮಾಡಿ ಮತ್ತೆ ಬ್ರಾಹ್ಮಣಶಾಹಿಗಳ ರಾಜ್ಯಭಾರವನ್ನು ತರ್ತಾರೆ. ಪೇಶ್ವೆಗಳ ಕಾಲದಲ್ಲಿ ಹೆಂಗಿತ್ತು ಬ್ರಾಹ್ಮಣಶಾಹಿ ರಾಜ್ಯಭಾರ ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೇಕು ಅಂದರೆ ಅಂಬೇಡ್ಕರ್ ಅವರ ಅನಿಲೇಷನ್ ಆಫ್ ಕಾಸ್ಟ್ ಓದಬೇಕು. ಅದೇ ರೀತಿ ಅಂಬೇಡ್ಕರ್ ಅವರು ಬರೆದಿರುವಂಥ ರೆವಲ್ಯೂಷನ್ ಆ್ಯಂಡ್ ಕೌಂಟರ್ ರೆವಲ್ಯೂಷನ್ ಇನ್ ಏನ್ಷಿಯಂಟ್ ಹಿಸ್ಟ್ರಿ ಅನ್ನುವ ಪುಸ್ತಕವನ್ನು ಓದಬೇಕು. ಒಂದು ಕಡೆ ಶಿವಾಜಿ ಕೋಟೆಯ ಪ್ರಮುಖ ಅಧಿಕಾರಿಯನ್ನಾಗಿ ಅಸ್ಪೃಶ್ಯನನ್ನು ಮಾಡಿದರೆ, ಪೇಶ್ವೆಗಳ ಕಾಲದಲ್ಲಿ ಅವೆಲ್ಲ ಸುಧಾರಣೆಗಳು ಸರ್ವನಾಶವಾಗಿ ಪೇಶ್ವೆಗಳ ಕಾಲದಲ್ಲಿ ದಲಿತರು ಹಳ್ಳಿಗಳ ಒಳಗಡೆ ಕಾಲಿಡಬಾರದು ಅನ್ನುವಂಥ ನಿಯಮವನ್ನು ಮಾಡಿದ್ರು. ಮಧ್ಯಾಹ್ನ ಬಿಟ್ಟು ಸಂಜೆ ಆಗಲಿ ಬೆಳಗ್ಗೆ ಆಗಲಿ ಹಳ್ಳಿಗೆ ಪ್ರವೇಶ ಮಾಡಬಾರ್ದು. ಯಾಕಪ್ಪ ಅಂದರೆ ಮಧ್ಯಾಹ್ನ ಸೂರ್ಯ ನಡುನೆತ್ತಿಯ ಮೇಲಿರ್ತಾನೆ, ನೆರಳು ಕೂಡ ಸೋಕೋದಿಲ್ಲ. ಸಂಜೆ ಅಥವಾ ಬೆಳಗ್ಗೆ ಬಂದರೆ ನೆರಳು ಸವರ್ಣೀಯರ ಬೀದಿಗಳ ಮೇಲೆ ಬೀಳುತ್ತೆ, ಅದರಿಂದ ಅಪವಿತ್ರ ಆಗುತ್ತೆ. ಒಬ್ಬ ದಲಿತ ಸವರ್ಣೀಯರ ಏರಿಯಾಗಳಿಗೆ ಬಂದರೆ ಮುಖದಕ್ಕೆ ಕುತ್ತಿಗೆಗೆ ಒಂದು ಮಡಕೆ ಕಟ್ಕೊಂಡಿರಬೇಕು ಮತ್ತು ಬೆನ್ನಿಗೆ ಒಂದು ಬರಲ್ ಕಟ್ಕೊಂಡಿರಬೇಕು. ತನ್ನ ಹೆಜ್ಜೆ ಗುರುತನ್ನು ಅಳಿಸ್ಕೊತಾ ಬರಬೇಕು. ಉಗುಳಬೇಕು ಅಂತಂದ್ರೆ ಮಡಕೆನಲ್ಲೇ ಉಗುಳಬೇಕು ಅಂತೇಳಿ ಪ್ರಾಣಿಗಳಿಗಿಂತ ಹೀನಾಯವಾಗಿ ಪೇಶ್ವೆಗಳು ಅಸ್ಪೃಶ್ಯರನ್ನು ನಡೆಸಿಕೊಂಡ್ರು. ಹೀಗಾಗಿನೇ ಭೀಮಾ ಕೊರೆಗಾಂವ್ನಲ್ಲಿ ಒಂದು ದೊಡ್ಡ ಸಂಗ್ರಾಮ ನಡೆದಾಗ, ಬ್ರಿಟಿಷರಿಗೂ ಮತ್ತು ಪೇಶ್ವೆಗಳಿಗೂ ಸಂಗ್ರಾಮ ನಡೆದಾಗ ದಲಿತರು, ಅಸ್ಪೃಶ್ಯರು ಬ್ರಿಟಿಷರ ಜೊತೆ ಸೇರಿ ಈ ಬ್ರಾಹ್ಮಣ್ಯದ ವಿರುದ್ಧ ಹೋರಾಟ ಮಾಡ್ತಾರೆ, ಬ್ರಾಹ್ಮಣ್ಯವನ್ನು ಸೋಲಿಸ್ತಾರೆ. ಬ್ರಿಟಿಷರ ಕಾಲದಲ್ಲಿ ಅದರ ಭಾಗವಾಗಿ ಈ ರೀತಿ ಬ್ರಿಟಿಷರ ಜೊತೆ ಸಹಾಯ ಮಾಡಿದ ಕಾರಣಕ್ಕಾಗಿ ಸೈನ್ಯದಲ್ಲಿ ಸಮಾನವಾದಂಥ ಸ್ಥಾನಮಾನ ಸಿಗುತ್ತೆ. ಅದಾದಮೇಲೆ ಬ್ರಿಟಿಷರು ದೋಹ ಬರೀತಾರೆ, ಅದು ಬೇರೆ ಪ್ರಶ್ನೆ. ಅಂಬೇಡ್ಕರ್ ಅದನ್ನು ಪ್ರಶ್ನೆ ಮಾಡ್ತಾರೆ, ಅನ್ಟಚಬಲ್ ಅಂಡ್ ಪ್ಯಾಕ್ಸ್ ಬ್ರಿಟಾನಿಕಾ ಅಂಥೇಳಿ, ಅದು ಎರಡನೇ ಪ್ರಶ್ನೆ. ಆ ಒಂದು ಭೀಮಾ ಕೊರೆಗಾಂವ್ ಹೋರಾಟದ ಬಗ್ಗೆ RSSನ ಸಂಘ ಪರಿವಾರದ ಧೋರಣೆ ಏನಿದೆ, ಇದರ ಬಗ್ಗೆ ನಾವು ಮಾತಾಡಿದ್ದೀವಿ. ಪೇಶ್ವೆಗಳ ಬಗ್ಗೆ, ಶಿವಾಜಿಯ ಬಗ್ಗೆ, ಸಂಭಾಜಿಯ ಬಗ್ಗೆ ಕೇವಲವಾಗಿ ಹೀಗೆ ಮಾತಾಡುವಂತಹ ಸಾವರ್ಕರ್ ಮತ್ತು ಗೋಳ್ವಾಲ್ಕರ್ ಅವರು ಭೀಮಾ ಕೊರೆಗಾಂವ್ ಪ್ರಕರಣದಲ್ಲಿ ಬ್ರಾಹ್ಮಣ್ಯದ ವಿರುದ್ಧ ದಲಿತರು ಮಾಡಿದಂಥ ಪ್ರಥಮ ಬಂಡಾಯವನ್ನು ಅಂಬೇಡ್ಕರ್ ಅವರು ಹೆಮ್ಮೆಯಿಂದ ಅದನ್ನು 1927ರಲ್ಲಿ ಜಗತ್ತಿಗೆ ಪರಿಚಯ ಮಾಡಿದಾಗ ಗೋಳ್ವಾಲ್ಕರ್ ತಮ್ಮ ಬರಹದಲ್ಲಿ ಇದು ಒಂದು ವಿಕೃತಿ ಅಂತ ಬರೀತಾರೆ. ಅಂಬೇಡ್ಕರ್ ಬಗ್ಗೆ ಒಬ್ಬ ವಿಕೃತ ಮನಸ್ಸಿನ ವ್ಯಕ್ತಿ. ಪೇಶ್ವೆಗಳು ಸ್ವತಂತ್ರ ವೀರರು, ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದವರು. ಈ ಅಸ್ಪೃಶ್ಯರು ಆಕ್ರಮಣಕಾರರಾದಂಥ ಬ್ರಿಟಿಷರ ಜೊತೆ ಕೈಗೂಡಿಸಿ ಸ್ವಾತಂತ್ರ್ಯ ವೀರ ಪೇಶ್ವೆಗಳನ್ನು ಸೋಲಿಸೋದನ್ನು ಹೆಂಗೆ ಸಂಭ್ರಮಿಸಲು ಸಾಧ್ಯ ಅಂತ ಕೇಳ್ತಾರೆ. ಅಂಬೇಡ್ಕರು ಸ್ವಾತಂತ್ರ್ಯ ಅಂದರೆ ಬರೀ ಅವ್ರು ಕಿತ್ಕೊಂಡಿರೋ ಸ್ವಾತಂತ್ರ್ಯ ಅಲ್ಲಪ್ಪ, ಬ್ರಾಹ್ಮಣಶಾಹಿಗಳು ನೀವು ಸಮಾಜದೊಳಗಡೆ ನಮ್ಮನ್ನ ಕಿತ್ಕೊಂಡಿರೋ ಸ್ವಾತಂತ್ರ್ಯದ ಪ್ರಶ್ನೆ ಏನು ಅಂತ ಕೇಳ್ತಾರೆ. ಯಾಕಂದರೆ ವಿಷಯ ಏನಪ್ಪ ಅಂದರೆ ಒಂದು ದೇಶ ಒಂದು ಧರ್ಮ ಆಗಬೇಕಂದ್ರೂ ಕೂಡ, ಉದಾಹರಣೆಗೆ ಮುಸ್ಲಿಮರು ಈ ದೇಶದವರು ಅಲ್ಲ ಅನ್ನೋದಕ್ಕೆ ಪದೇ ಪದೇ ಸಂಘ ಪರಿವಾರ ಏನು ಹೇಳುತ್ತೆ, ನಮ್ಮ ಸಮಾನವಾದಂಥ ಹಿರಿಮೆ ಮತ್ತು ನಮ್ಮ ಸಮಾನವಾದಂಥ ನೋವುಗಳನ್ನು ಮುಸ್ಲಿಮರು ಶೇರ್ ಮಾಡುವುದಿಲ್ಲ. ಉದಾಹರಣೆಗೆ ಔರಂಗಜೇಬ್ ಶಿವಾಜಿಯನ್ನು ಕೊಂದಾಕಿದ್ದು ಅಥವಾ ಸಂಭಾಜಿಯನ್ನು ಕೊಂದಾಕಿದ್ದು ನಮ್ಮ ನೋವು. ಮುಸ್ಲಿಮರು ಅದನ್ನು ಹಿರಿಮೆ ಅಂತ ಭಾವಿಸ್ತಾರೆ. ಯಾವ ಮುಸ್ಲಿಮರು ಅದನ್ನು ಹಿರಿಮೆ ಅಂತ ಭಾವಿಸೋದಿಲ್ಲ, ಅದು ಬೇರೆ ಪ್ರಶ್ನೆ. ಅಂದರೆ ಇವ್ರ ಪ್ರಕಾರ ಮುಸ್ಲಿಮರೆಲ್ಲರೂ ಔರಂಗಜೇಬ್ಗೆ ಔಲಾದಾದ್ರಿಂದ ನಮ್ಮ ಹಿರಿಮೆಗಳೆಲ್ಲವನ್ನು ಕೂಡ ಅವರು ತಮ್ಮ ಹಿರಿಮೆ ಅನ್ನೋದಿಲ್ಲ, ನಮ್ಮ ಆಕ್ರಮಣಕಾರರನ್ನ ಅವರು ತಮ್ಮ ಬಂಧುಗಳು ಅಂತ ಕರೀತಾರೆ, ನಮಗೆ ಅನ್ಯಾಯ ಆದದನ್ನು ಗೆಲುವು ಅಂತ ಭಾವಿಸ್ತಾರೆ ಅಂತ ಇವರು ಹೇಳ್ತಾರೆ. ಇದು ಸುಳ್ಳು, ಅದು ಬೇರೆ ಪ್ರಶ್ನೆ. ಆದರೆ ಅದೇ ಮಾನದಂಡವನ್ನು ಈ ದೇಶದಲ್ಲಿ ಆ ಕಾಲದಲ್ಲಿದ್ದಂಥ ಬ್ರಾಹ್ಮಣರಿಗೆ ಮತ್ತು ದಲಿತರಿಗೆ ಅನ್ವಯಿಸಿ ನೋಡಿದ್ರೆ, ಪೇಶ್ವೆಗಳ ಕಾಲದಲ್ಲಿ ಪೇಶ್ವೆಗೂ ಅಸ್ಪೃಶ್ಯರಿಗೂ ಸಮಾನ ಹಿರಿಮೆ ಸಮಾನ ನೋವು ಎಲ್ಲಿದೆ?
ಪೇಶ್ವೆಗಳು ಈ ದೇಶ ಉಳಿಬೇಕು ಅಂದರೆ ಜಾತಿ ಉಳಿಬೇಕು, ಅಸ್ಪೃಶ್ಯರು ಮೂಲೆಯಲ್ಲಿ ಇರಬೇಕು ಅಂತೇಳಿ ಪ್ರಾಣಿಗಳಿಗಿಂತ ಕೀಳಾಗಿ ಅಸ್ಪೃಶ್ಯರನ್ನು ನಡೆಸ್ಕೊಂಡ್ರು. ಇದನ್ನು ಒಬ್ಬ ಅಸ್ಪೃಶ್ಯ ಹಿರಿಮೆ ಅಂತ ಹೆಂಗೆ ಭಾವಿಸಕ್ಕೆ ಸಾಧ್ಯ? ರಾಷ್ಟ್ರಭಕ್ತರಿಗೆ ಪೇಶ್ವೆಗಳು ಹಿರಿಮೆ, ಆದ್ರೆ ಒಬ್ಬ ಅಸ್ಪೃಶ್ಯನಿಗೆ ಹಿರಿಮೆ ಹೆಂಗಾಗುತ್ತದೆ? ಇತಿಹಾಸವನ್ನು ಹಂಗೆ ನೋಡಲಿಕ್ಕೆ ಬರೋದಿಲ್ಲ. 1947 ಆಗಸ್ಟ್ 15ಕ್ಕೆ ಇವೆಲ್ಲವನ್ನೂ ಕೂಡ ತೊರೆದು ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಅನ್ನುವ ರೀತಿಯಲ್ಲಿ ನಮ್ಮ ದೇಶವನ್ನು ಕಟ್ಟಿಕೊಳ್ಳುವಂತಹ ಚಿಂತನೆ ನಾವು ಮಾಡ್ತಿದ್ದೀವಿ. ಬೇಕು ಅಂತ ಇತಿಹಾಸದಲ್ಲಿ ಈ ವ್ರಣಗಳು ನಡೆದಿದ್ದಾವೆ. ಅದಕ್ಕೆ ವಸಾಹತುಶಾಹಿ ದೃಷ್ಟಿಕೋನದಲ್ಲೇ ಕೋಮವಾದದ ಬಣ್ಣ ಕಟ್ಟಿ ಇವತ್ತಿನ ವರ್ತಮಾನದಲ್ಲಿ ಜನರನ್ನ ಒಡೆದಾಡೋದಾದರೆ ಅದು ಮುಂದುವರಿಕೆಯಾಗಿ ಮುಸ್ಲಿಮರೆಲ್ಲರೂ ಕೂಡ ಔರಂಗಜೇಬನ ಔಲಾದಾಗೋದಾದರೆ, ಬ್ರಾಹ್ಮಣರು ಬ್ರಾಹ್ಮಣಶಾಹಿ ಮನಸತ್ವದವರು ಎಲ್ಲರೂ ಕೂಡ ಪೇಶ್ವೆಗಳ ಔಲಾದ್ ಅನ್ನೋದಾದರೆ, ದಲಿತರು ಮತ್ತೊಂದು ಭೀಮಾ ಕೊರೆಗಾಂವ್ ಮಾಡಬೇಕಾಗತ್ತೆ ಭಾರತದಲ್ಲಿ. ಇದು ಇತಿಹಾಸವನ್ನು ನೋಡುವ ತಪ್ಪು ಕ್ರಮ, ಇತಿಹಾಸ ಭವಿಷ್ಯವನ್ನು ಕಟ್ಟುವ ತಪ್ಪು ಕ್ರಮ. ಆಗಿರುವ ಅನ್ಯಾಯಗಳಿಗೆ ಅದನ್ನು ಒಪ್ಪಿಕೊಳ್ಳಬೇಕು, ಸರಿತಿದ್ದುಕೊಳ್ಳಬೇಕು. ಇವತ್ತು ನಾವೆಲ್ಲರೂ ಅಣ್ಣ ತಮ್ಮಂದಿರ ಥರ ಬಾಳಿದ್ರೆ ಮಾತ್ರ ನಾವು ದೇಶ ಕಟ್ತೀವಿ. ಇಲ್ಲ ಅಂದರೆ ಬೇಕು ಅಂತ ದ್ವೇಷ ಬಿತ್ತುತ್ತೀರಾ ಅಂತಂದರೆ ಆ ದ್ವೇಷ ನಮ್ಮನ್ನೇ ನುಂಗುತ್ತೆ. ಈ ಚಾವ ಅನ್ನೋದೇನಿದೆ ಇದು ಆ ರೀತಿ ವರ್ತಮಾನದ ಸಂಘ ಪರಿವಾರದ ದ್ವೇಷದ ರಾಜಕಾರಣವನ್ನು ಬಿತ್ತಕ್ಕೆ ಬಾಲಿವುಡ್ನ ನಿರಂತರವಾಗಿ ಅವರೇನು ಬಳಸ್ಕೊಳ್ತಿದ್ದಾರೆ ಅದರ ಮುಂದುವರೆದ ಭಾಗ ಆಗಿದೆ. ಇದು ಹಿಸ್ಟಾರಿಕಲಿ ಮೋಸ್ಟ್ ಇನ್ಆಕ್ಯುರೇಟ್ ಆದದ್ದು, ಅಸಂಗತಗಳಿಂದ ಕೂಡಿರುವಂಥದ್ದು, ವೈರುಧ್ಯಗಳಿಂದ ಕೂಡಿರುವಂಥದ್ದು, ಹಾಗೂ ಇದು ಅತ್ಯಂತ ಖಂಡನೀಯವಾದದ್ದು. ನಿಜವಾದ ಇತಿಹಾಸವನ್ನು ಜನಗಳ ದೃಷ್ಟಿನಲ್ಲಿ ನಾವು ಅರ್ಥ ಮಾಡಿಕೊಂಡಾಗ ಮಾತ್ರ, ಬಾಧಿತರೆಲ್ಲರೂ ಒಂದೇ ಎನ್ನುವ ದೃಷ್ಟಿನಲ್ಲಿ ಅರ್ಥ ಮಾಡ್ಕೊಂಡಾಗ ಮಾತ್ರ ನಾವು ನಿಜವಾದ ಭಾರತ ಕಟ್ಟಕ್ಕೆ ಸಾಧ್ಯ. ಇಂಥ ಖಂಡನೀಯ ಕ್ರಮಗಳನ್ನು ವಿರೋಧಿಸೋದು ಅದಕ್ಕೆ ಮೊದಲನೇ ಹೆಜ್ಜೆ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ನಮಸ್ಕಾರ.